ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು GPS ಅಥವಾ PS ಮತ್ತೆ HS ಗೆ ಸಂಬಂಧಿಸಿದಂತೆ 2026 ಕಂಪಲ್ಸರಿ ಕಾಲ್ಫರ್ ಆಗುತ್ತೋ ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಸಾಕ್ಷರತೆ ಕಂಪ್ಯೂಟರ್ ಕ್ಲಾಸ್ ನಾನು ಈಗಲೇ ಸ್ಟಾರ್ಟ್ ಮಾಡಿದ್ದೀನಿ. 3 ತರಗತಿಗಳು ಆಲ್ರೆಡಿ ಮುಗಿದಿದ್ದಾವೆ. ಅದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು MCQಗಳು ಮತ್ತೆ ಈಗಾಗಲೇ 2022 ಒಂದು MCQಗಳನ್ನು ನೀವು ಆಲ್ರೆಡಿ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಬಿಡಿಸಿರ್ತೀರಾ. ನಾನು ಇವತ್ತು ಅದ್ರ ಜೊತೆಗೆ 2019 MCQಗಳ ಬಗ್ಗೆನೂ ಚರ್ಚೆ ಮಾಡ್ತಾ ಹೋಗ್ತೀನಿ. ಎಸ್, ಈ ಒಂದು ವಿಷಯಗಳಲ್ಲಿ ಎಲ್ಲಿಂದ ಒಂದು ವಿಷಯ ಮಾಹಿತಿನ ತೆಗೆದಿದ್ದಾರೆ, ಸೊ ಯಾಕೆ ಯಾವ ಆನ್ಸರ್ ಸರಿಯಾಗ್ತಾ ಹೋಗುತ್ತೆ, ನಾನು 360 ಆಂಗಲ್ ಕವರ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಮೊದಲನೇ ಪ್ರಶ್ನೆ ನಮ್ಗೆ ಈ ರೀತಿಯಾಗಿದೆ: ರೋಬೋಟಿಕ್ ತಂತ್ರಜ್ಞಾನವು ಅನ್ವಯತೆಯನ್ನು ಕಂಡುಕೊಂಡಿರುವ ಗಣಕಯಂತ್ರದ ಪೀಳಿಗೆ ಅಂತ ಇದೆ. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಯಾವ್ದು ಸರಿಯಾಗುತ್ತೆ, ಇನ್ನು ಕೊಟ್ಟಿರುವಂತ ಮೂರು ಆಪ್ಷನ್ಸ್ ಯಾಕೆ ತಪ್ಪಾಗುತ್ತೆ ಅನ್ನೋದು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಪ್ರಶ್ನೆಗೂ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ತಡ ಮಾಡದೆ ಇವತ್ತಿನ ತರಗತಿ ಪ್ರಾರಂಭ ಮಾಡ್ತಾ ಹೋಗೋಣ. ಜಸ್ಟ್ ನೀವು ಮಾಡ್ಬೇಕಂತ ಸಹಾಯ ಇಷ್ಟೇ, ನಮಗೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡುವಂತದ್ದಷ್ಟೇ. ಹೆಚ್ಚಿನ ತಡ ಮಾಡದೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ರೋಬೋಟಿಕ್ ತಂತ್ರಜ್ಞಾನವು ಅನ್ವಯತೆಯನ್ನು ಕಂಡುಕೊಂಡಿರುವ ಗಣಕಯಂತ್ರದ ಪೀಳಿಗೆ ಯಾವುದು ಅಂತ ಇದೆ. ಸೊ 2ನೇ ಪೀಳಿಗೆ, 3ನೇ ಪೀಳಿಗೆ, 4ನೇ ಪೀಳಿಗೆ, 5ನೇ ಪೀಳಿಗೆ. ಎಸ್, ನೀವು ಯಾರೆಲ್ಲ ಈಗ ಆಕ್ಚುಲಿ ನಾನು ಲೈವ್ ಕ್ಲಾಸ್ ಅನ್ನ ಮಾಡಬೇಕಿತ್ತು, ಬಟ್ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರೀಮಿಯರ್ ಕ್ಲಾಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ಆದ್ರೂ ಸಹ ಅಷ್ಟೇ, ನಾನು ನಿಮಗೆ ಒಂದು 2-3 ಸೆಕೆಂಡ್ಗಳ ಕಾಲ ಟೈಮ್ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದಕ್ಕೂ ನೀವು ಕಮೆಂಟ್ ಮಾಡ್ತಾ ಹೋಗಿ, ಮತ್ತೆ ನಾನು ಅದಕ್ಕೆ ಯಾಕೆ ಅಂತ ಸಹ ನಿಮಗೆ ಆನ್ಸರ್ಸ್ ಮಾಡ್ತಾ ಹೋಗ್ತೀನಿ. ನೋಡಿ, ನಾವು ಈಗಾಗಲೇ ಗಣಕಯಂತ್ರದ ಪೀಳಿಗೆಗಳ ಬಗ್ಗೆ ತರಗತಿ 1ರಲ್ಲಿ ಮಾತಾಡಿದೀವಿ. ಅಲ್ಲಿ ನಾವು ಮಾತಾಡ್ತಾ ಹೋದ್ವಿ. ಸೊ ರೋಬೋಟಿಕ್ ತಂತ್ರಜ್ಞಾನ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಇರುವಂತಹ ಪೀಳಿಗೆ ಯಾವುದು ಅಂತ. ಸೊ ಯಾವ್ದಾಗ್ತಾ ಹೋಗುತ್ತೆ? ಎಸ್, ನೀವೆಲ್ಲರೂ ಸರಿಯಾಗಿ ಉತ್ತರಗಳನ್ನ ಕೊಡ್ತಿದ್ದೀರಾ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ರೋಬೋಟಿಕ್ ತಂತ್ರಜ್ಞಾನವು ಅನ್ವಯತೆಯನ್ನ ಕಂಡುಕೊಂಡಿರುವಂತಹ ಪೀಳಿಗೆ ಯಾವ್ದಾಗ್ತಾ ಹೋಗುತ್ತೆ ಅಂದ್ರೆ 5ನೇ ಪೀಳಿಗೆ. ಸೊ 5th ಜನರೇಷನ್ ಏನಾಗ್ತಾ ಹೋಗುತ್ತೆ? ಸೊ 5th ಜನರೇಷನ್ ನಾವು ಸಾಮಾನ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆಯನ್ನ ಬಳಸ್ತಾ ಹೋಗ್ತೀವಿ. ಕೃತಕ ಬುದ್ಧಿಮತ್ತೆಯನ್ನ ಬಳಸಿ ನಾವೇನ್ ಮಾಡ್ತೀವಿ? ರೋಬೋಟಿಕ್ಸ್ ತಂತ್ರಜ್ಞಾನಗಳನ್ನ ಬಳಸ್ತಾ ಹೋಗ್ತೀವಿ. ರೋಬೋಟಿಕ್ಸ್ ಎನ್ನುವಂಥದ್ದು ಅವಶ್ಯಕವೇ ಕೆಲಸ ಮಾಡ್ತಿರ್ತವೆ. ಸೊ ಯಾವ್ದನ್ನ ಬಳಸ್ಕೊಂಡು ಕೆಲಸ ಮಾಡ್ತಿರ್ತವೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವಂಥದ್ದು. ಹಾಗಾದ್ರೆ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಇನ್ನ 2, 3 ಮತ್ತೆ 4ನೇ ಪೀಳಿಗೆಗಳಂತ ಕೊಟ್ಟಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು, 2ನೇ ಪೀಳಿಗೆಯಲ್ಲಿ ನಾವೇನ ಬಳಸಿದ್ವಿ? ಟ್ರಾನ್ಸಿಸ್ಟರ್ ಗಳನ್ನ ಬಳಸಿದ್ವಿ. ಮತ್ತೆ ಮ್ಯಾಗ್ನೆಟಿಕ್ ಕೋರ್ಗಳು ಮೆಮೊರಿಗಳಾಗಿ ಹೊಂದಿದ್ದವು. ನೆಕ್ಸ್ಟ್ 3ನೇ ಪೀಳಿಗೆಯಲ್ಲಿ ಇದ್ದಂಥದ್ದು ಯಾವುದು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು. ಸೊ ಇವುಗಳನ್ನ ನಾವು ಎಲ್ಲಿ ಬಳಸಿದ್ವಿ? ಮಿನಿ ಕಂಪ್ಯೂಟರ್ಗಳಲ್ಲಿ ಬಳಸ್ತಾ ಹೋಗಿದ್ವಿ. ನೆಕ್ಸ್ಟ್ 4ನೇದು ಯಾವ್ದಿತ್ತು? 3ನೇ ಆಪ್ಷನ್ ಯಾವ್ದಿತ್ತು? 4ನೇ ಪೀಳಿಗೆ ಅಂತ. 4ನೇ ಪೀಳಿಗೆಯ ಕಂಪ್ಯೂಟರ್ಗಳನ್ನ ಈಗಲೂ ನಾವು ಬಳಸ್ತಾ ಇದೀವಿ. ಸಾಮಾನ್ಯವಾಗಿ ಡೆಸ್ಕ್ಟಾಪ್ ಗಳನ್ನ ಬಳಸ್ತಾ ಹೋಗ್ತಿದೀವಿ. ಅಲ್ಲಿ ನಾವೇನ್ ಬಳಸಿದ್ವಿ? VLSI ಮೈಕ್ರೋ ಪ್ರೊಸೆಸರ್ ಗಳನ್ನ ಬಳಸ್ತಾ ಹೋಗ್ತಿದೀವಿ. ಇಲ್ಲಿ ನಾವು ಸಾಮಾನ್ಯವಾಗಿ ಇದನ್ನ ವೈಯಕ್ತಿಕ ಕಂಪ್ಯೂಟರ್ಗಳು ಮತ್ತೆ ನೆಟ್ವರ್ಕಿಂಗ್ ಅಭಿವೃದ್ಧಿ ಆಯಿತು. ವೈಯಕ್ತಿಕ ಕಂಪ್ಯೂಟರ್ಗಳಂತಂದ್ರೆ ಮನೆಗಳಲ್ಲಿ ನಾವು PC ಗಳನ್ನ ಇಟ್ಕೊಂಡಿರ್ತೀವಿ. ಸೊ ಅವುಗಳನ್ನೆಲ್ಲವೂ ಸಹ ನಾವೇನ್ ಕರ್ತಾ ಹೋಗ್ತೀವಿ? ವೈಯಕ್ತಿಕ ಕಂಪ್ಯೂಟರ್ಗಳು. ಅವೆಲ್ಲ 4ನೇ ಪೀಳಿಗೆವು. ಈಗ ನಾವೆಲ್ಲ ಏನೆಲ್ಲ ಲ್ಯಾಪ್ಟಾಪ್ಗಳಾಗ್ಬೋದು, ನೋಟ್ಬುಕ್ಗಳಾಗ್ಬೋದು, ಸೊ ಅವುಗಳನ್ನ ನಾವೆಲ್ಲ ನೋಡ್ತಾ ಇದೀವೋ ಅವೆಲ್ಲವೂ ನಮಗೆ 5th ಜನರೇಷನ್ ಅಲ್ಲಿರುವಂತಹ ಕೆಲವೊಂದಿಷ್ಟು 5th ಜನರೇಷನ್ಗೆ ಸಂಬಂಧಪಟ್ಟಿರುವಂತವು. ಎಸ್, ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ: ಗಣಕಯಂತ್ರ ಸೊ ಮೊಬೈಲ್ಗಳಲ್ಲಿ ಬಳಸುವ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಈ ಕೆಳಗಿನ ಗಣಕಯಂತ್ರ ಭಾಷೆಯಿಂದ ರಚಿತವಾಗಿದೆ ಅಂತ ಕೇಳಿದ್ದಾರೆ. ಸೊ ಲಿನೆಕ್ಸ್, C++, ಫಾರ್ಟಾನ್ ಎನ್ನುವಂಥದ್ದಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಯಾವ್ದಾಗ್ತಾ ಹೋಗುತ್ತೆ? ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಎಸ್ ಸ್ನೇಹಿತರೆ, ನಮ್ಮ ತರಗತಿಗಳು ನಿಮ್ಗೆ ಇಷ್ಟ ಆಗ್ತಿದೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ. ಜೊತೆಗೆ ಇದೀಗ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಆಗೋದಷ್ಟೇ ಅಲ್ಲದೆ ನಮ್ಮ ಜೊತೆ ನಿಂತು ನಮ್ಮನ್ನ ಸಹಾಯ ಮಾಡ್ತಾನು ಹೋಗ್ಬೋದು. ಸೊ ನೀವೀಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅದರ ಮೇಲೆ ನಿಮಗೆ ಪಕ್ಕದಲ್ಲಿ ಜಾಯಿನ್ ಎನ್ನುವಂತ ಬಟನ್ ಬರ್ತಾ ಹೋಗುತ್ತೆ. ಸೊ ಕೇವಲ ನೀವು 29 ರೂಪೀಸ್ ಕೊಡೋದ್ರ ಮುಖಾಂತರ, ಸೊ 29 ರೂಪೀಸ್ ಮೀನ್ಸ್ ನೀವೀಗ ದಿನಕ್ಕೆ ₹1 ತರ ಲೆಕ್ಕ ಆಗುತ್ತೆ ಅಷ್ಟೇ. ಸೊ 29 ರೂಪೀಸ್ ಕೊಡೋ ಮುಖಾಂತರ ನೀವು ಜಾಯ್ನ್ ಆಗ್ತದೆ. ಏನಂತಂದ್ರೆ ನೀವು ನಮಗೆ ಸಪೋರ್ಟ್ ಮಾಡ್ತಿದ್ರ, ನೀವು ನಮ್ಮ ಚಾನಲ್ನ ಒಂದು ಮೆಂಬರ್ ಅಲ್ಲದೆ ನಮ್ಮ ಚಾನಲ್ನ ಪ್ರೋತ್ಸಾಹ ಮಾಡ್ತಾ ಇದ್ರೆ ಅನ್ನುವಂತ ಒಂದು ಉದ್ದೇಶ ಇರ್ತಾ ಹೋಗುತ್ತೆ. ಮತ್ತೆ ನಾವೊಂದು ಹೊಸ ಥೀಮ್ ಅನ್ನು ಸಹ ತಗೊಬಂದಿದ್ದೀವಿ. ಸೊ ನೀವು ನೋಡ್ತಾ ಹೋಗ್ಬೋದು, ಅದರಲ್ಲಿ ಕೇವಲ ನಮ್ಮ ಒಂದು ಚಾನಲ್ ಅಲ್ಲಿ ಕೆಲವೊಂದಿಷ್ಟು ಆಧಾರಿತವಾಗಿ ಕೆಲವೊಂದಿಷ್ಟು ಮೀನ್ಸ್ ನಾನು ಈಗಾಗಲೇ ಯಾರಾದ್ರೂ ತರಗತಿಗಳನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಏನಾದ್ರು ಇದ್ರೆ ಆ ಒಂದು ಆಪ್ಷನ್ ಅನ್ನು ನಾವಲ್ಲಿ ಕೊಟ್ಟಿದ್ದೀವಿ. ನೀವು ಯಾರಿಗಾದ್ರೂ ನಮ್ಮ ಚಾನಲ್ ತರಗತಿಗಳು ಮಾಡಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಅಲ್ಲಿ ನೋಡಿ. ಸೊ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ನನ್ನ ನಂಬರ್ ಅನ್ನು ತೆಗೆದುಕೊಂಡು ನೀವು ನನಗೆ ಪರ್ಸನಲ್ ಮೆಸೇಜ್ ಅನ್ನ ಮಾಡಿ. ಸೊ ನಾನು ನಿಮಗೆ ಅದ್ರ ಮೇಲೆ ಅದಕ್ಕೆ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಎಸ್, ಇದಕ್ಕೆ ಸಂಬಂಧಿಸಿ ಈಗ ನಾವು ಆನ್ಸರ್ ನೋಡ್ತಾ ಹೋಗೋಣ. ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ನ ಈ ಕೆಳಗಿನ ಗಣಕಯಂತ್ರದ ಭಾಷೆಯಿಂದ ರಚಿತವಾಗಿದೆ ಅಂತ ಕೇಳಿದರೆ ಲಿನೆಕ್ಸ್, C++, ಫಾರ್ಟಾನ್ ಎನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ನಮಗೆ ಆನ್ಸರ್ ಯಾವ್ದಾಗ್ತಾ ಹೋಗ್ತಂದ್ರೆ ಸಿ ಎನ್ನುವಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಏನಕ್ಕೆ ಸಿ ಎನ್ನುವಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ನಾನು ಈಗಾಗಲೇ ಹೇಳಿದೆ, ನಮ್ಮ ಮೊಬೈಲ್ಗಳೆಲ್ಲವೂ ಎಂಥ ಜನರೇಷನ್ ಅಲ್ಲಿ ಇದೆ ಹೇಳಿ?
5G ಜನರೇಷನ್ ಅಲ್ಲಿ ಇದೆ. ಸೊ 5G ಜನರೇಷನ್ ಅಂತಂದ್ರೆ ಈ ಜನರೇಷನ್ ಅಲ್ಲಿ ಯಾವುದೇ ಒಂದು ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅದಕ್ಕೆ ಯಾವ ಭಾಷೆ ಅರ್ಥ ಆಗುತ್ತೆ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗಳಲ್ಲಿ ಇಲ್ಲಿ ಯಾವಿದಾವೆ? C++ ಮತ್ತೆ ಫೋರ್ಟಾನ್ ಎನ್ನುವಂಥದ್ದು. ಸೊ ನಮಗೆ ಲಿನಕ್ಸ್ ಎನ್ನುವಂಥದ್ದು ಸಾಮಾನ್ಯವಾಗಿ ಆಪರೇಟಿಂಗ್ ಸಿಸ್ಟಮ್, ಇದು ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಇದು. ಸೊ ನಮ್ಗೆ ಇದಕ್ಕೆ ಸಂಬಂಧಿಸಿದಂತೆ ಪ್ರಪ್ರಥಮವಾಗಿ ನಾವು ಬಳಸಿದ್ದು ಯಾವ್ದಂದ್ರೆ ಸಿ ಎನ್ನುವಂಥದ್ದು. ಸಿ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್, ಮುಖ್ಯವಾಗಿ ಸಿ ಭಾಷೆ, ಜಾವಾ ಭಾಷೆಗಳನ್ನ ಬಳಸಿ ರಚಿಸಲಾಗುತ್ತೆ. ಸೊ ಇದನ್ನ ಮೊಬೈಲ್ಗಳಲ್ಲಿ ಬಳಸುವ ಆಪರೇಟಿಂಗ್ ಸಿಸ್ಟಮ್ ಅಂತ ಸಹ ಕರಿತಾ ಹೋಗ್ತೀವಿ. ಇನ್ನು ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಲಿನಕ್ಸ್ ಯಾಕಾಗೋದಿಲ್ಲ, C++ ಯಾಕಾಗೋದಿಲ್ಲ, ಫೋರ್ಟಾನ್ ಎನ್ನುವಂಥದ್ದು ಯಾಕಾಗೋದಿಲ್ಲ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಹೋಗೋಣ. ಸೊ ಲಿನಕ್ಸ್ ಅಂತಂದ್ರೆ ಏನು? ಲಿನಕ್ಸ್ ಎಂಬುದು ಒಂದು ಆಪರೇಟಿಂಗ್ ಸಿಸ್ಟಮ್ ಕರ್ನಲ್, ಅಥವಾ ಆಂಡ್ರಾಯ್ಡ್ ಸಹ ಲಿನಕ್ಸ್ ಕರ್ನಲ್ ಅನ್ನ ಆಧರಿಸಿದೆ. ಸೊ ಈ ಒಂದು ಪಾಯಿಂಟ್ ಬೇಡ, ಆದ್ರೆ ಇದು ಪ್ರೋಗ್ರಾಮಿಂಗ್ ಭಾಷೆ ಎಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಲಿನಕ್ಸ್ ಎನ್ನುವಂಥದ್ದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ, ಇದು ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಿಸಿರುವಂತದ್ದು. ಅಂದ್ರೆ ಪ್ರೋಗ್ರಾಮಿಂಗ್ ಭಾಷೆ ಅಂತಂದ್ರೆ ಏನು? ಕಂಪ್ಯೂಟರ್ಗೆ ಅರ್ಥವಾಗುವಂತ ಭಾಷೆ ಅಲ್ಲ ಅದು ಅಂತ ಅರ್ಥ. ಸೊ ಭಾಷೆ ಅಲ್ಲ ಅದು. ನೆಕ್ಸ್ಟ್ ಸಿ ಅನ್ನುವಂಥದ್ದು ಪ್ರಬಲವಾದ ಪ್ರೋಗ್ರಾಮಿಂಗ್ ಭಾಷೆ. ಓಕೆನಾ? ಸೊ ಇದನ್ನೇ ನಾವು ಬಳಸ್ಕೊಂಡು ಹಲವಾರು ಸಿಸ್ಟಮ್ಗಳನ್ನ ನಾವು ತಯಾರು ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊಬೈಲ್ಗಳು ಸಹ ಒಂದು, ಮೊಬೈಲ್ ಆಂಡ್ರಾಯ್ಡ್ ಫೋನ್ಗಳು ಸಹ ಒಂದು. C++ ಅಂತ ಇದೆ, ಇದು ಸಹ ಒಂದು ಪ್ರೋಗ್ರಾಮಿಂಗ್ ಭಾಷೆ ಆಗಿದೆ ಮತ್ತು ಆಂಡ್ರಾಯ್ಡ್ ಫ್ರೇಮ್ ವರ್ಕ್ ನ ಕೆಲವು ಭಾಗಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳಲ್ಲಿ ಬಳಸ್ತೀವಿ. ಎಲ್ಲಿ? C++ ಅನ್ನ, ಸಿ ಅನ್ನ ಎಲ್ಲಿ ಬಳಸ್ತೀವಿ? ಸೊ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನ್ ಕೊಟ್ಟಿರುವಂತದ್ದು, ಮೊಬೈಲ್ಗಳಲ್ಲಿ ಬಳಸುವ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್. ಮೊಬೈಲ್ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಯಾವ ಲ್ಯಾಂಗ್ವೇಜ್ ಅನ್ನ ಬಳಸ್ತೀವಿ ಅಂದ್ರೆ ಸಿ ಲ್ಯಾಂಗ್ವೇಜ್. ಅದರಲ್ಲಿರುವಂತಹ ಕೆಲವೊಂದಿಷ್ಟು ಆಪ್ಸ್ ಗೆ ನಾವು ಹೈಯರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಳಸ್ತೀವಿ, ಅದನ್ನ C++ ಅಂತ ಕರಿತೀವಿ. ಇನ್ನ ಫೋರ್ಟಾನ್ ಎನ್ನುವಂಥದ್ದು ಹಳೆಯ ಒಂದು ಪ್ರೋಗ್ರಾಮಿಂಗ್ ಭಾಷೆ. ಇದನ್ನು ಮುಖ್ಯವಾಗಿ ವೈಜ್ಞಾನಿಕ ಮತ್ತೆ ಇಂಜಿನಿಯರಿಂಗ್ ಕಂಪ್ಯೂಟರ್ಗಾಗಿ ಬಳಸಲಾಗುತ್ತೆ. ಇಲ್ಲಿ ಆಂಡ್ರಾಯ್ಡ್ ಅಭಿವೃದ್ಧಿಯಲ್ಲಿ ಇದರ ಪಾತ್ರವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಂಡ್ರಾಯ್ಡ್ ನ ಒಂದು ಡೆವಲಪ್ ಮಾಡಬೇಕಾದ್ರೆ ಇದರ ಒಂದು ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಪರಂ ಶಕ್ತಿ. ಸೊ ಒಂದು ನಿಮಿಷ. ಪರಂ ಶಕ್ತಿ, ಪರಂ ಶಿವಾಯ್, ಪರಂ ಬ್ರಹ್ಮಗಳು. ಸೊ ಇವುಗಳೆಲ್ಲವೂ ಏನು ಅಂತ ಕೇಳಿದ್ದಾರೆ. ಸೊ ಇವುಗಳೆಲ್ಲವೂ ಭಾರತೀಯ ರಾಕೆಟ್ ಉಡಾವಣಾ ಗಣಕೀಕೃತ ತಂತ್ರಾಂಶಗಳ, ಭಾರತೀಯ ಸೂಪರ್ ಕಂಪ್ಯೂಟರ್ಗಳ, ಭಾರತೀಯ ಪುರಾಣ ಕಥೆಗಳ ದತ್ತಾಂಶ ಸಂಗ್ರಹಗಳ, ಭಾರತೀಯ ಮಾರುಕಟ್ಟೆಗಳ ವ್ಯವಹಾರ ತಂತ್ರಾಂಶಗಳ. ಕಮೆಂಟ್ ಮಾಡ್ತಾ ಹೋಗಿ. ಇದಕ್ಕೆ ಸಂಬಂಧಿಸಿದಂತೆ ಪರಂ ಶಕ್ತಿ, ಪರಂ ಶಿವಾಯ್, ಪರಂ ಬ್ರಹ್ಮ ಇವೆಲ್ಲವೂ ಸಹ ನಮಗೆ ಇವುಗಳು ಭಾರತೀಯ ಸೂಪರ್ ಕಂಪ್ಯೂಟರ್ಗಳು. ಯಾರೆಲ್ಲ ಆಪ್ಷನ್ 2 ಕೊಡ್ತಾ ಇದ್ರು, ಸೊ ನಿಮ್ಮ ಉತ್ತರಗಳು ಸರಿಯಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಉಳಿದಂತೆ ಆಪ್ಷನ್ಸ್ ಏನಾಗಿದ್ದಾವೆ? ಭಾರತೀಯ ರಾಕೆಟ್ ಉಡಾವಣಾ ಗಣಕೀಕೃತ ತಂತ್ರಾಂಶಗಳು ಅಂತ ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಇಸ್ರೋ ಅವರು ಅಭಿವೃದ್ಧಿ ಪಡಿಸ್ತಾ ಹೋಗ್ತಾರೆ. ಯಾವ್ದನ್ನ? ರಾಕೆಟ್ ಉಡಾವಣಾ ಗಣಕೀಕೃತ ತಂತ್ರಾಂಶಗಳನ್ನ ಇಸ್ರೋ ಅಭಿವೃದ್ಧಿ ಪಡಿಸಿರುವಂತಹ ವಿವಿಧ ಸಾಫ್ಟ್ವೇರ್ ಗಳಾಗಿದ್ದಾವೆ. ಇನ್ನ ಭಾರತೀಯ ಸೂಪರ್ ಕಂಪ್ಯೂಟರ್ಗಳು ಯಾವಾಗ ಹೋಗ್ತವೆ? ಪರಂ ಶಕ್ತಿ, ಪರಂ ಶಿವಾಯ್, ಪರಂ ಬ್ರಹ್ಮ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಸೂಪರ್ ಕಂಪ್ಯೂಟರ್ಗಳಾಗಿದ್ದಾವೆ. ನಾನು ಈಗಾಗಲೇ ಒಂದು 3 ಕ್ಲಾಸ್ ಇದಾವೋ ಆ 3 ಕ್ಲಾಸ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ನಾವು ಚರ್ಚೆ ಮಾಡಿದ್ವಿ. ಎಲ್ಲಿ ಕಂಪ್ಯೂಟರ್ ನ ವಿಧಗಳು ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ, ಆ ಕಂಪ್ಯೂಟರ್ ನ ವಿಧಗಳಲ್ಲಿ ಸೊ ಈ ಒಂದು ಕಾನ್ಸೆಪ್ಟ್ ನಾವು ಚರ್ಚೆ ಮಾಡಿದೀವಿ ಆಲ್ರೆಡಿ. ಇನ್ನ ಕೊಟ್ಟಿರುವಂತದ್ದು ಭಾರತೀಯ ಪುರಾಣ ಕಥೆಗಳ ದತ್ತಾಂಶ ಸಂಗ್ರಹಗಳಿಗೆ ಇದು ಆಪ್ಷನ್ ಸಂಬಂಧನೇ ಇಲ್ಲ. ಮತ್ತೆ ಭಾರತೀಯ ಮಾರುಕಟ್ಟೆಗಳ ವ್ಯವಹಾರ ತಂತ್ರಾಂಶ ಅಂತ ಕೊಟ್ಟಿದೆ, ಇದು ಸಹ ಯಾವುದೇ ರೀತಿಗೆ ಸಂಬಂಧ ಇರೋದಿಲ್ಲ. ಇನ್ನ ಮುಂದಿನ ಪ್ರಶ್ನೆ, EDI ನ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ. EDI ನ ವಿಸ್ತೃತ ರೂಪ ಎಲೆಕ್ಟ್ರಿಕ್ ಡಾಟಾ ಇಂಟರ್ಚೇಂಜ್, ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್, ಎಲೆಕ್ಟ್ರಿಕ್ ಡಾಕ್ಯುಮೆಂಟ್ ಇಂಟರ್ಚೇಂಜ್, ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಇಂಟರ್ಚೇಂಜ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದು ಆನ್ಸರ್ ಆಗ್ತಾ ಹೋಗುತ್ತೆ? ಕಮೆಂಟ್ ಮಾಡ್ತಾ ಹೋಗಿ. EDI ನ ವಿಸ್ತೃತ ರೂಪವೇನು ಅಂತ ಕೇಳಿದ್ದಾರೆ ನೋಡಿ. ಕಂಪಲ್ಸರಿ ನಮಗೆ ಯಾವುದೇ ಒಂದು PhD, GPST, HST ಆಗಿರ್ಲಿ, ನಮಗೆ ಕಂಪ್ಯೂಟರ್ ಆಧಾರಿತವಾಗಿ ಒಂದು ಕ್ವಶನ್ ಮಾತ್ರ ಪಕ್ಕ ನಿಮಗೆ ವಿಸ್ತೃತ ರೂಪವನ್ನ ಕೇಳ್ತಾರೆ, ಎಕ್ಸ್ಪ್ಯಾಂಡ್ ಫಾರ್ಮ್ ಅನ್ನ ಕೇಳ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದ ಆನ್ಸರ್ ಏನಾಗ್ತಾ ಹೋಗುತ್ತೆ? ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಆಪ್ಷನ್ 2ರಲ್ಲಿದೆ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಎನ್ನುವಂಥದ್ದು. ಇನ್ನ ಸಂಬಂಧಿಸಿದಂತೆ ಇಲ್ಲಿ ಎಲೆಕ್ಟ್ರಿಕ್ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಎಲೆಕ್ಟ್ರಿಕ್ ಅಲ್ಲ, ಎಲೆಕ್ಟ್ರಾನಿಕ್. ಇಲ್ಲಿ ಎಲೆಕ್ಟ್ರಿಕ್ ಅಂತ ಇದೆ, ಸೊ ಇದು ಸಹ ರಾಂಗ್ ಆಗುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಅಂತ ಇದೆ, ಬಟ್ ಡಾಕ್ಯುಮೆಂಟ್ ಅಂತ ಇದೆ. ಸೊ ಡಾಕ್ಯುಮೆಂಟ್ ಅಲ್ಲ, ಎಲೆಕ್ಟ್ರಾನಿಕ್ ಡಾಟಾವನ್ನ ಪರಸ್ಪರ ಚೇಂಜಸ್ ಮಾಡ್ಕೊಳ್ಳುವಂಥದ್ದು. ಸೊ ಇಂಟರ್ಚೇಂಜ್ ಮಾಡುವಂಥದ್ದು ನಾವೇಂತ ಕರಿತೀವಿ? EDI ಅಂತ ಕರಿತೀವಿ, ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. EDI ಅಂತಂದ್ರೆ ಏನು ಅಂತಂದ್ರೆ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಇದು ವ್ಯವಹಾರಿಕ ದಾಖಲೆಗಳನ್ನ, ಉದಾಹರಣೆಗೆ ಇನ್ವಾಯ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಆದೇಶಗಳಾಗಿರ್ಬೋದು, ಇವುಗಳನ್ನ ಒಂದು ಕಂಪ್ಯೂಟರ್ ವ್ಯವಸ್ಥೆಯಿಂದ ಇನ್ನೊಂದು ಎಲೆಕ್ಟ್ರಾನಿಕ್ ರೂಪದಲ್ಲಿ ವರ್ಗಾಯಿಸುವ ಪ್ರಮಾಣಿತ ವಿಧಾನವಾಗಿದೆ. ಡಾಟಾವನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳುತ್ತೆ ಒಂದು ಕಂಪ್ಯೂಟರ್ ವ್ಯವಸ್ಥೆಯಿಂದ ಇನ್ನೊಂದು ರೂಪಕ್ಕೆ. ಓಕೆನಾ? ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಗೂಗಲ್ ನ ಆನ್ಸರ್ ಕಾಣಿಸ್ಬಿಡ್ತಾ? ಓಕೆ,
ಗೂಗಲ್ ಡ್ರೈವ್ ನ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 10 MB, ಆಪ್ಷನ್ 2 10 GB, ಆಪ್ಷನ್ 3 15 MB, ಆಪ್ಷನ್ 4 14 GB ಅಂತ ಇದೆ. ಒಂದು ಗೂಗಲ್ ಡ್ರೈವ್ ಅಲ್ಲಿ ಎಷ್ಟು ಒಂದು ಸಂಗ್ರಹಣಾ ಸಾಮರ್ಥ್ಯ ಇರುತ್ತೆ? ಕಮೆಂಟ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಏನಾದ್ರು ನಿಮ್ಮ ಒಂದು ಏನೆಲ್ಲ ಫೋಟೋಸ್ ಒಂದು ವಿಡಿಯೋಸ್ ಆಗಿರ್ಬೋದು ಅವೆಲ್ಲ ಫುಲ್ ಆಗ್ಬಿಟ್ರೆ ನಿಮ್ಗೆ ಏನಾಗುತ್ತೆ, ಮೆಮೊರಿ ಫುಲ್ ಅಂತ ಬರುತ್ತೆ. ಸೊ ಅವಾಗ ನಿಮ್ಗೆ ಒಂದು ಆಪ್ಷನ್ ಕೊಡುತ್ತೆ ಗೂಗಲ್ ಡ್ರೈವ್ಗೆ ಮೂವ್ ಮಾಡ್ಕೊಳ್ಳಿ ಅಂತ. ಸೊ ಗೂಗಲ್ ಡ್ರೈವ್ ಇವನ್ ನಮ್ಮ ಮೊಬೈಲ್ಗಳಲ್ಲೂ ಇದಾವೆ ಗೂಗಲ್ ಡ್ರೈವ್ ಎನ್ನುವಂಥದ್ದು. ಲ್ಯಾಪ್ಟಾಪ್ಗಳಲ್ಲಿ ಮೊದಲ ಬಾರಿಗೆ ಇದನ್ನ ಅಳವಡಿಸ್ತಾ ಹೋದ್ರು. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಗೂಗಲ್ ಡ್ರೈವ್ ನ ಪ್ರಸ್ತುತ ಒಟ್ಟು ಸಾಮರ್ಥ್ಯ ಎಷ್ಟು ಅಂತಂದ್ರೆ ಎಷ್ಟಾಗ್ತಾ ಹೋಗುತ್ತೆ? 15 GB. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಸಂಬಂಧಿಸಿದಂತೆ ಸೊ ಏನಿದೆ, ಸೊ 10 MB ಅನ್ನುವಂಥದ್ದು ಕಡಿಮೆ ಸಂಗ್ರಹಣಾ ಸಾಮರ್ಥ್ಯ. ನಾವು ಅದರಲ್ಲಿ ಏನು ಶೇಖರಣೆ ಮಾಡೋಕ್ಕಾಗಲ್ಲ, 1-2 ಫೋಟೋನ ಶೇಖರಣೆ ಮಾಡಬಹುದು ಅಷ್ಟೇ. 10 GB ಅನ್ನುವಂಥದ್ದು ಸಹ ಇದೊಂದು ಸಾಮಾನ್ಯ ಸಂಗ್ರಹಣೆ ಸಾಮರ್ಥ್ಯ, ಆದ್ರೆ ಗೂಗಲ್ ಡ್ರೈವ್ ನಿಂದ ಉಚಿತವಾಗಿ ಕೊಡುವಂತ ಸಾಮರ್ಥ್ಯ ಅಲ್ಲ. ನೋಡಿ, 15 GB ಶೇಖರಣೆ ಅನ್ನುವಂಥದ್ದು ಏನಿರುತ್ತೋ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. 15 GB ಗಿಂತ ಮೇಲೆ ಸಂಗ್ರಹಣೆ ಮಾಡಬಹುದು, ಎಸ್ ಮಾಡಬಹುದು, ಆದ್ರೆ ನೀವು ಅದಕ್ಕೆ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಇನ್ನು 15 MB ಅಂತಂದ್ರೆ ಇದು ಕಡಿಮೆ ಸಂಗ್ರಹಣೆ ಸಾಮರ್ಥ್ಯ. 15 GB ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇದು ಗೂಗಲ್ ಡ್ರೈವ್, ಜಿಮೇಲ್ ಮತ್ತು ಗೂಗಲ್ ಫೋಟೋಗಳಿಗೆ ಲಭ್ಯವಿರುವ ಪ್ರಮಾಣಿತ ಉಚಿತ ಸಂಗ್ರಹಣಾ ಸಾಮರ್ಥ್ಯ. ಅಂತಂದ್ರೆ ನೀವು ಪೇ ಅನ್ನ ಮಾಡಿ ನೀವು ಎಷ್ಟು GB ಬೇಕಾದ್ರೂ ಕೊಂಡ್ಕೋಬಹುದು ಗೂಗಲ್ ಡ್ರೈವ್ ಇಂದ, ಆದ್ರೆ ನಿಮ್ಗೆ ಉಚಿತವಾಗಿ 15 GB ಕೊಡ್ತಾ ಹೋಗ್ತಾರೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ, ಒಂದು ನಿಬ್ಬಲ್ ಅಂದ್ರೆ ಎಷ್ಟು ಅಂತ ಕೇಳಿದ್ದಾರೆ. ಎಸ್, ಇದೇ ಒಂದು ಪ್ರಶ್ನೆ ನಾವು ಚರ್ಚೆ ಮಾಡಿದೀವಿ ನನ್ನ ಹಿಂದಿನ 3ನೇ ತರಗತಿಯಲ್ಲಿ. 3ನೇ ಕ್ಲಾಸಲ್ಲಿ ನಾನು ಏನ್ ಮಾಡಿದೀನೋ ಅದರಲ್ಲಿ ಒಂದು ನಿಬ್ಬಲ್ ಅಂದ್ರೆ ಏನಂತ ಹೇಳಿದೀನಿ. ಏನು? 4 ಬಿಟ್ಗಳ, 8 ಬಿಟ್ಗಳ, 1 ಬಿಟ್ಟ, 1 ಬೈಟ ಅಂತ. ನಾನು ಈಗಾಗಲೇ ಹೇಳಿದ್ದೀನಿ. ಬಿಟ್ ಅಂತಂದ್ರೆ ಏನು? ಕಂಪ್ಯೂಟರ್ಗೆ ಅರ್ಥವಾಗುವಂತದ್ದೇ 0 ಮತ್ತೆ 1 ಎನ್ನುವಂಥದ್ದು. 0 ಮತ್ತು 1 ನಾವೇಂತ ಕರಿತೀವಿ? ಬಿಟ್ಗಳಂತ ಕರಿತೀವಿ. ಈಗ 0 ಎನ್ನುವಂಥದ್ದು ಒಂದು ಬಿಟ್ಟು, 1 ಎನ್ನುವಂಥದ್ದು ಒಂದು ಬಿಟ್ಟು. ಸೊ ಇಲ್ಲಿ ಕೇಳಿದ್ರೆ 1 ಬಿಟ್ ಅಂತ ಕೇಳಿದರೆ, ಸೊ 1 ಬಿಟ್ ನಾವು ನಿಬ್ಬಲ್ ಅಂತ ಕರೆಯೋದಿಲ್ಲ. ನೋಡಿ, 4 ಬಿಟ್ಗಳನ್ನ ಒಂದು ನಿಬ್ಬಲ್ ಅಂತ ಕರಿತೀವಿ. 4 ಬಿಟ್ಗಳನ್ನ ಒಂದು ನಿಬ್ಬಲ್ ಅಂತ ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. 4 ಬಿಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾನು ಇಲ್ಲೊಂದು ಎಕ್ಸಾಂಪಲ್ ಬರೀತೀನಿ. 0 1 0 1 ಇದೊಂದೇ ಬರೀಬಹುದಾ? ನೀವು ಹೇಗೆ ಬೇಕಾದ್ರೂ ಚೇಂಜಸ್ ಮಾಡ್ಕೋಬಹುದು. 1 0 0 1 ಅಥವಾ 0 0 0 0 ಅಥವಾ 1 1 1 1. ಈ ರೀತಿಯಾಗಿ ಈ 4 ಒಂದು ಬಿಟ್ಗಳಿದ್ರೆ ನಾವು ಒಂದು ನಿಬ್ಬಲ್ ಅಂತ ಕರಿತೀವಿ. ಜೊತೆಗೆ ಈ 4 ನಿಬ್ಬಲ್, 4 ಇಲ್ಲಿ 2 ನಿಬ್ಬಲ್ ಸೇರಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. 2 ನಿಬ್ಬಲ್ ಸೇರಿದ್ರೆ 1 ಬೈಟ್ ಆಗುತ್ತೆ. 2 ನಿಬ್ಬಲ್ ಅಂದ್ರೆ ಎಷ್ಟು ಬಿಟ್ ಇರುತ್ತೆ ಅಂತಂದ್ರೆ 8 ಬಿಟ್ಗಳಿರ್ತವೆ. 8 ಬಿಟ್ಗಳು ಸೇರಿದ್ರೆ 1 ಬೈಟ್ ಆಗುತ್ತೆ. 1024 ಬೈಟ್ ಸೇರ್ಕೊಂಡ್ರೆ 1 KB ಆಗುತ್ತೆ, ಕಿಲೋ ಬೈಟ್ ಆಗುತ್ತೆ. ಈಗ ಕಿಲೋ ಬೈಟ್ ಇರುವಂತದ್ದು 1024 ಕಿಲೋ ಬೈಟ್ ಸೇರಿದ್ರೆ 1 MB ಆಗುತ್ತೆ. 1 MB 1024 MB ಸೇರಿದ್ರೆ 1 GB ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿದ್ವಿ ನೆನ್ನೆ. ಇದಕ್ಕೆ ಸಂಬಂಧ ಸರಿಯಾದ ಉತ್ತರ ಯಾವ್ದಾಗುತ್ತೆ? 4 ಬಿಟ್ಗಳು. ಸೊ ಒಂದು ನಿಬ್ಬಲ್ ಅಂತಂದ್ರೆ 4 ಬಿಟ್ಗಳು. 8 ಬಿಟ್ಗಳು ಅಂತಂದ್ರೆ ಒಂದು ಬೈಟ್ ಅಂತ ಕರಿತೀವಿ, ಹೌದಲ್ವಾ? ಸೊ 8 ಬಿಟ್ಗಳು ಅಂತಂದ್ರೆ ಒಂದು ಬೈಟ್ಗೆ ಈಕ್ವಲ್ ಅದು. ಇನ್ನ 1 ಬಿಟ್ ಅಂತಂದ್ರೆ ಡೇಟಾದ ಅತ್ಯಂತ ಚಿಕ್ಕ ಘಟಕ. ಚಿಕ್ಕ ಘಟಕ ಅಂದ್ರೆ ಏನು? 0 ಮತ್ತೆ 1 ಎನ್ನುವಂಥದ್ದು. ಇನ್ನ 1 ಬೈಟ್ ಅಂತಂದ್ರೆ 8 ಬಿಟ್ಗಳಿಗೆ ಸಮ ಎನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಒಂದು ನಿಬ್ಬಲ್ ಅಂತಂದ್ರೆ 4 ಬಿಟ್ಗಳು. ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನ ಓದುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಜಾಯ್ಸ್ಟಿಕ್, ಸ್ಕ್ಯಾನರ್, ಸ್ಪೀಕರ್, ಪ್ರಿಂಟರ್. ನೋಡಿ, ಕೇಳಿರುವಂತದ್ದೇನು? ಓದುವ ಸಾಧನ. ಓದ್ತಾ ಇದೆ ಅಂದ್ರೆ ಮಾಹಿತಿಯನ್ನ ತಗೊಳ್ತಾ ಇದೆ. ಇನ್ಪುಟ್ ಡಿವೈಸ್ ಯಾವ್ದು ಅಂತ ಕೇಳಿರುವಂತದ್ದು. ಸೊ ಯಾವ್ದಾಗ್ತಾ ಹೋಗುತ್ತೆ? ಜಾಯ್ಸ್ಟಿಕ್, ಸ್ಕ್ಯಾನರ್, ಸ್ಪೀಕರ್, ಪ್ರಿಂಟರ್. ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಪ್ರಿಂಟರ್ ಎನ್ನುವಂಥದ್ದು ಔಟ್ಪುಟ್ ಡಿವೈಸ್. ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ 2ನೇ ತರಗತಿಯಲ್ಲಿ. ನೆಕ್ಸ್ಟ್ ಸ್ಪೀಕರ್ ಎನ್ನುವಂಥದ್ದೇನು? ಸ್ಪೀಕರ್ ಸಹ ಒಂದು ಔಟ್ಪುಟ್ ಡಿವೈಸ್. ಸೊ ಇದು ಸಹ ರಾಂಗ್ ಆಗುತ್ತೆ. ಎಸ್, ನಮ್ಗಿಲ್ಲಿ ಜಾಯ್ಸ್ಟಿಕ್ ಎಲ್ಲಿ ಕಂಡು ಬರ್ತಾ ಹೋಗುತ್ತೆ ಹೇಳಿ? ಮೌಸ್ ನ ಒಂದು ರೂಪ ಅಂತ ಹೇಳಿದೀನಿ ಅಲ್ವಾ ಜಾಯ್ಸ್ಟಿಕ್ ಎನ್ನುವಂಥದ್ದು. ಜೊತೆಗೆ ಸ್ಕ್ಯಾನರ್. ಸೊ ಇಲ್ಲಿ ಬೆಳಕಿನ ತತ್ವದ ಮೇಲೆ ಆಧಾರಿತವಾಗಿ ಓದುವಂತ ಯಾವ್ದಾಗುತ್ತೆ? ಎಸ್, ನಾನು ಈಗಾಗಲೇ ಹೇಳಿದೀನಿ. ಜಾಯ್ಸ್ಟಿಕ್ ಎನ್ನುವಂಥ ನಾವು ಎಲ್ಲಿ ಬಳಸ್ತೀವಿ? ಗೇಮಿಂಗ್ ಗಳಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಯಾವ್ದಾಗ್ತಾ ಹೋಗುತ್ತೆ? ಸ್ಕ್ಯಾನರ್ ಎಂಬುವಂಥದ್ದು. ಸೊ ಸ್ಕ್ಯಾನರ್ ಎಂಬುದು ಯಾವುದೇ ಆಧಾರದ ಮೇಲೆ ಆಗುತ್ತಾ ಹೋಗುತ್ತೆ? ಬೆಳಕಿನ ತತ್ವದ ಆಧಾರದ ಮೇಲೆ ಆಗುವಂತಹ ಒಂದು ಓದುವ ಸಾಧನ. ಸೊ ಇವುಗಳಲ್ಲಿ ಬೆಳಕಿನ ತತ್ವದ ಆಧಾರದ ಮೇಲೆ ಮಾಹಿತಿಯನ್ನು ಓದುವ ಸಾಧನ ಯಾವ್ದಾಗುತ್ತೆ? ಸ್ಕ್ಯಾನರ್ ಆಗುತ್ತೆ. ಎಸ್, ಈಗ ಒಂದೊಂದನ್ನೇ ಚರ್ಚೆ ಮಾಡ್ತಾ ಹೋಗೋಣ. ಸೊ ಯಾವುದು ಏನೇನು ಅಂತದ್ದು. ಸೊ ಜಾಯ್ಸ್ಟಿಕ್ ಅಂತಂದ್ರೆ ಏನಂತ ಹೇಳಿದೆ? ಇದು ಗೇಮಿಂಗ್ ಆಗಿ ಬಳಸುವ ಇನ್ಪುಟ್ ಸಾಧನ. ಮಾಹಿತಿಯನ್ನು ಓದಲು ಬೆಳಕಿನ ತತ್ವವನ್ನ ಬಳಸೋದಿಲ್ಲ, ಜಸ್ಟ್ ಇದೊಂದು ಇನ್ಪುಟ್ ಸಾಧನ ಅಷ್ಟೇ. ಇನ್ನ ಸ್ಕ್ಯಾನರ್ ಅಂತಂದ್ರೆ ಏನು? ಸ್ಕ್ಯಾನರ್ ಅಂತಂದ್ರೆ ಚಿತ್ರಗಳ ಅಥವಾ ಡಾಕ್ಯುಮೆಂಟ್ ಗಳನ್ನ ಓದಲು ಬೆಳಕಿನ ತತ್ವವನ್ನ ಬಳಸುತ್ತದೆ. ಸೊ ಚಿತ್ರಗಳ ಸಮೇತ ನಾನು ನಿಮ್ಗೆ ಹೇಳಿದ್ದೀನಿ. ಎಸ್, ಮುಂದಿನದಿದೆ ಏನು? ಸ್ಪೀಕರ್. ಸ್ಪೀಕರ್ ಅಂದ್ರೆ ಏನು? ಇದೊಂದು ಔಟ್ಪುಟ್ ಸಾಧನ ಅಂತ ಈಗ ತಾನೇ ಹೇಳಿದೆ. ಏನ್ ಔಟ್ಪುಟ್ ಮಾಡುತ್ತೆ?
ಧ್ವನಿಯನ್ನ ಉತ್ಪಾದಿಸುವಂತ ಒಂದು ಔಟ್ಪುಟ್ ಸಾಧನ ಆಗಿದೆ. ಇನ್ನ ಪ್ರಿಂಟರ್ ಅಂದ್ರೂ ಸಹ ಅಷ್ಟೇ, ಇದು ಸಹ ಒಂದು ಔಟ್ಪುಟ್ ಸಾಧನ. ಇದು ಹಾರ್ಡ್ ಕಾಪಿಗಳನ್ನು ಉತ್ಪಾದಿಸುತ್ತದೆ. ಸೊ ಇದು ಸಾಮಾನ್ಯವಾಗಿ ಏನು ಈ ಒಂದು ಸ್ಕ್ಯಾನರ್ ಇಂದ ತಗೊಂಡಿರೋ ಮಾಹಿತಿಯನ್ನ ಅದನ್ನ ಔಟ್ಪುಟ್ ಆಗಿ ಕೊಡುವಂತದ್ದು ಪ್ರಿಂಟರ್ ಎನ್ನುವಂಥದ್ದು. ಓಕೆನಾ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 2 ಸ್ಕ್ಯಾನರ್ ಇದಕ್ಕೆ ಬೆಳಕಿನ ತತ್ವದ ಆಧಾರಿತವಾಗಿ ಬಳಸುವಂತ ಒಂದು ಸಾಧನ ಆಗಿರುತ್ತೆ. ಎಸ್, ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಸರ್ಚ್ ಇಂಜಿನ್ ಅಲ್ಲದ್ದು ಅಂತ ಕೇಳಿದರೆ ಏನ್ ಸರ್ಚ್ ಇಂಜಿನ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಏನೋ ಒಂದು ಮಾಹಿತಿ ಬೇಕು. ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವ್ದೋ ಒಂದು ಪ್ರಶ್ನೆ ನಿಮ್ಗೆ ಡೌಟ್ ಬರುತ್ತೆ, ಪಟ್ಟದ ಏನ್ ಮಾಡ್ತೀರಾ, ಗೂಗಲ್ ಅನ್ನ ಓಪನ್ ಮಾಡ್ತೀರಾ, ಹೌದಲ್ವಾ? ಗೂಗಲ್ ಅನ್ನ ಓಪನ್ ಮಾಡ್ತೀರಾ. ಸೊ ಗೂಗಲ್ ಇಲ್ಲ ಅಂದ್ರೆ ಇನ್ನೊಂದ್ ಏನ್ ಮಾಡ್ತೀರಾ, ಕ್ರೋಮ್ ಅನ್ನ ಯೂಸ್ ಮಾಡ್ತೀವಿ, ಹೌದಲ್ವಾ? ಸೊ ಕ್ರೋಮ್ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ, ಕ್ರೋಮ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಒಂದು ರೀತಿಯಾಗಿರುವಂತ ಆಪ್ಷನ್ಸ್ ಅನ್ನು ಇಟ್ಕೊಂಡಿರ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಸರ್ಚ್ ಇಂಜಿನ್ ಅಲ್ಲದ್ದು ಅಂತ ಕೇಳಿದ್ದಾರೆ. ಈಗ ತಾನೇ ನಿಮ್ಗೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಯಾವುದು, ಲಿನಕ್ಸ್, ಒಪೇರಾ, ಮೊಜಿಲ್ಲಾ, ಕ್ರೋಮ್ ಎನ್ನುವಂಥದ್ದು. ನಾವ್ ಈಗ ತಾನೇ ನಿಮ್ಗೆ ನೆನಪಿದ್ರೆ ನಾನು ಇದೇ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದೀನಿ ಲಿನಕ್ಸ್ ಬಗ್ಗೆ, ಮತ್ತೆ ಒಪೇರಾ ಮತ್ತೆ ಮೊಜಿಲ್ಲಾ ಕ್ರೋಮ್ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ, ಲಿನಕ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ದೆ. ಸೊ ನೀವು ನೋಡ್ತಾ ಹೋಗ್ಬೋದು, ಒಪೇರಾ ಇದು ಫುಲ್ ಫಾರ್ಮ್ ಒಪೇರಾ ಮಿನಿ ಅಂತ ಬರುತ್ತೆ, ಇನ್ನೊಂದು ಮೊಜಿಲ್ಲಾ ಫೈರ್ ಫಾಕ್ಸ್ ಅಂತ ಬರ್ತಾ ಹೋಗುತ್ತೆ, ಮತ್ತೆ ಇನ್ನೊಂದು ಆಂಡ್ರಾಯ್ಡ್ ಅಲ್ಲಿ ಕ್ರೋಮ್ ಅಂತ ಬರ್ತಾ ಹೋಗುತ್ತೆ. ಈ ಮೂರನ್ನು ಸಹ ನಾವೇಂತ ಕರಿತೀವಿ, ಸರ್ಚ್ ಇಂಜಿನ್ ಗಳು ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಸರ್ಚ್ ಇಂಜಿನ್ ಅಲ್ಲದ್ದು ಯಾವುದು ಆಪ್ಷನ್ ಅಲ್ಲಿರುವಂತದ್ದು ಲಿನಕ್ಸ್ ಎನ್ನುವಂಥದ್ದು. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇವುಗಳಲ್ಲಿ ಸರ್ಚ್ ಇಂಜಿನ್ ಅಲ್ಲದ್ದು ಯಾವುದು, ಲಿನಕ್ಸ್ ಎನ್ನುವಂಥದ್ದು. ಹಾಗಾದ್ರೆ ಲಿನಕ್ಸ್ ಅಂತಂದ್ರೆ ಏನು? ಲಿನಕ್ಸ್ ಒಂದು ಆಪರೇಟಿಂಗ್ ಸಿಸ್ಟಮ್. ನಾನು ಆಗ್ತಾನೆ ಅವಾಗ್ಲೇನೆ ಹೇಳಿದೆ, ಯಾವಾಗ ಭಾಷೆಗಳು ಬರ್ಬೇಕಾದ್ರೆ ನಾನು ಅಲ್ಲಿ ಹೇಳಿದೆ. ಸೊ ಲಿನಕ್ಸ್ ಎನ್ನುವಂಥದ್ದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ ಹೊರತು ಸರ್ಚ್ ಇಂಜಿನ್ ಅಲ್ಲ. ಸರ್ಚ್ ಇಂಜಿನ್ ಅಂತಂದ್ರೆ ಏನಾದ್ರು ಒಂದು ಮಾಹಿತಿ ಬೇಕಾದ್ರೆ ನಾವು ಅದನ್ನ ಹುಡುಕ್ತಿವಿ ಅಲ್ವಾ, ಸೊ ಹುಡುಕೋದಕ್ಕೆ ಇಂಗ್ಲಿಷ್ ಅಲ್ಲಿ ಸರ್ಚ್ ಅಂತ ಕರಿತೀವಿ. ಸೊ ಸರ್ಚ್ ಇಂಜಿನ್ ಅಲ್ಲ ಅಂತ ಯಾವುದು ಲಿನಕ್ಸ್. ಇನ್ನು ಒಪೇರಾ ಮಿನಿ ಅನ್ನುವಂಥದ್ದು ಒಂದು ವೆಬ್ ಬ್ರೌಸರ್, ಅದು ಸಹ ಒಂದು ವೆಬ್ ಬ್ರೌಸರ್. ಮತ್ತೆ ಇನ್ನೊಂದು ಮೊಜಿಲ್ಲಾ ಅಂತಂದ್ರೆ ಮೊಜಿಲ್ಲಾ ಫೈರ್ ಫಾಕ್ಸ್ ಎನ್ನುವಂಥದ್ದು ವೆಬ್ ಬ್ರೌಸರ್ ನ ಇಂದಿನ ಒಂದು ಸಂಸ್ಥೆ. ಕ್ರೋಮ್ ಎನ್ನುವಂಥದ್ದು ಇದು ಗೂಗಲ್ಗೆ ಸಂಬಂಧಿಸಿರುವಂಥದ್ದು. ಗೂಗಲ್ ಕ್ರೋಮ್ ಎಂಬಂಥದ್ದು ಒಂದು ಸಹ ಒಂದು ವೆಬ್ ಬ್ರೌಸರ್ ಆಗಿದೆ. ಎಸ್, ಇನ್ನ ಮುಂದಿನ ಒಂದು ಪ್ರಶ್ನೆನ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ, ಕನ್ನಡ ಪದ ಸಾರ್ವಜನಿಕವನ್ನ ನುಡಿ ಏಕ ಭಾಷೆಯಲ್ಲಿ ಈ ಕೆಳಗಿನಂತೆ ಒಂದರಂತೆ ಟೈಪಿಸಬಹುದು ಅಂತ ಇದೆ. ನೀವು ಅದನ್ನ ನಾನು ಜಸ್ಟ್ ಆ ವರ್ಡ್ಸ್ ಅನ್ನ ಓದ್ತೀನಿ. ಸೊ ಜಸ್ಟ್ ನೀವು ನೋಡ್ತಾ ಹೋಗಿ. SAVFJNIK ಅಂತ ಇದೆ, SAVFJNIK ಅಂತ. ಇಲ್ಲಿ SAARVAJANIKA, ಇಲ್ಲಿ SARFVAJNIK ಅಂತ ಇದೆ. ಸೊ ಕೊಟ್ಟಿರುವಂತ ವರ್ಡ್ ಏನಿದೆ ಹೇಳಿ, ನಮ್ಗೆ ಕೊಟ್ಟಿರುವಂತ ವರ್ಡ್ ಸಾರ್ವಜನಿಕ ಅಂತ ಇದೆ. ಸೊ ಸಾರ್ವಜನಿಕಕ್ಕೆ ಸಾಮಾನ್ಯವಾಗಿ ನಾವು ಯಾವ ವರ್ಡ್ಸ್ ಅನ್ನ ಬಳಸ್ತಾ ಹೋಗ್ತೀವಿ, ಎಸ್ ಎನ್ನುವಂತ ವರ್ಡ್ ನ ಬಳಸ್ತೀವಿ ಅಂತ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಸಾರ್ವಜನಿಕವನ್ನ ಪದ ಬಳಸಬೇಕಾದ್ರೆ ನಾವು ಸ್ಮಾಲ್ ಲೆಟರ್ ಎಸ್ ಅನ್ನ ಬಳಸಬೇಕು. ಸ್ಮಾಲ್ ಲೆಟರ್ ಎಸ್ ಬಳಸಿ ನೆಕ್ಸ್ಟ್ ನಾವು ಎಸ್ ಬಳಸಿದ ತಕ್ಷಣ ನಮ್ಗೆ ಏನ್ ಬರುತ್ತೆ ಗೊತ್ತಾ, ಸಾ ಅಂತ ಬಂದ್ಬಿಡುತ್ತೆ. ಆದ್ರೆ ನಮ್ಗೆ ಇಲ್ಲಿ ಬೇಕಾಗಿರೋದೇನು, ಸಾರ್ವಜನಿಕ ಅಂತ ಬೇಕಾಗಿರೋದ್ರಿಂದ ನಮ್ಗೆ ಏನಾಗುತ್ತೆ, ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು, SA ಅಂತ ಟೈಪ್ ಮಾಡಬೇಕು. SA ಅಂತ ಟೈಪ್ ಮಾಡ್ಬೇಕು ಅಂದ್ರೆ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಯಾವ್ದು ರಾಂಗ್ ಆಯ್ತು, ಆಪ್ಷನ್ 3 ಕಂಪ್ಲೀಟ್ಲಿ ರಾಂಗ್ ಆಯ್ತು. ಸೊ ಇದು ಯಾಕಾಗೋದಿಲ್ಲ ಹೇಳಿ, ನಾವೀಗ ಏನು ವಾಟ್ಸ್ಆಪ್ ಅಲ್ಲೆಲ್ಲ ಟೈಪ್ ಮಾಡ್ತೀವಲ್ಲ ಆ ರೀತಿಯಾಗಿರುತ್ತದೆ ನೋಡಿ, ಇದು ಸಾರ್ವಜನಿಕ ಅಂತ ಆಪ್ಷನ್ಸ್ ಕೊಡ್ತಾ ಇದೆ. ನೆಕ್ಸ್ಟ್ ಇದಾದ್ಮೇಲೆ ಏನಾಗ್ತಾ ಹೋಗುತ್ತೆ, ನಮ್ಗೆ ರ್ವಾ ಅನ್ನುವಂತ ಒಂದು ಪದವನ್ನು ಬಿಡಿಸ್ಬೇಕು. ಸೊ ಬಿಡಿಸ್ಬೇಕಂತ ನಾವೇನ್ ಮಾಡ್ತೀವಿ ಅಂತಂದ್ರೆ, ಮೊದಲಿಗೆ ಆ ರ್ವಾ ಎನ್ನುವಂತ ಪದ ಬಿಡಿಸೋಕ್ಕಿಂತ ಮುಂಚಿತವಾಗಿ ವಾ ಪದ ಇದೆ, ಸೊ ವಿ ಅಂತ ಬರ್ತ್ಕೊಂಡು ಸೊ ಒಂದು ಎಫ್ ಲೆಟರ್ ಅನ್ನ ಹಾಕಿದೀವಿ ಅಂತಂದ್ರೆ ಸೊ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಅರ್ಕ ಒತ್ತು ಬರ್ತಾ ಹೋಗುತ್ತೆ. ಅರ್ಕ ಒತ್ತು ಮೀನ್ಸ್ ಸಾರಿ, ಇಲ್ಲಿ ಆನ್ಸರ್ ಗೊತ್ತಾಯ್ತಾ, ಸಾರಿ. ಸೊ ಏನ್ ಬರ್ತಾ ಹೋಗುತ್ತೆ, ಸೊ ಈ ರೀತಿಯಾಗಿ ಫಸ್ಟ್ ಇರುತ್ತೆ. ಸೊ ಈ ರೀತಿಯಾಗಿದ್ದಾಗ ಸೊ ನಾವು ಎಫ್ ಅನ್ನ ಸರ್ಚ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಸೊ ನಮ್ಗೆ ಈ ರೀತಿಯಾಗಿ ಅರ್ಧ ಅಕ್ಷರ ಬಂದು ಅದಕ್ಕೆ ಅರ್ಕಾವತ್ತು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಸೊ ಅರ್ಕಾವತ್ತು ಬಂದಿದ್ರೆ ಸೊ ನಮ್ಗೆ ಏನಾಗ್ತಾ ಇದೆ, ಅಲ್ಲಿ ಸಾರ್ವಜನಿಕ ಅಷ್ಟೇ ಬೇಕಾಗಿರೋದು. ಸಾರ್ವಾ ಅಂತ ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ನಾವು ಎ ಅಂತ ಟೈಪ್ ಮಾಡ್ಬೇಕಿತ್ತು. ಸಾರ್ವ ಅಂತಂದ್ರೆ ವಿ ಎಫ್ ಅಷ್ಟೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಜಾ ಬೇಕು, ಸೊ ಜಸ್ಟ್ ನಾವು ಜೆ ಅನ್ನ ಟೈಪ್ ಮಾಡ್ತೀವಿ. ಜೆ ಟೈಪ್ ಮಾಡಿದ್ರೆ ಜಾ ಬರುತ್ತೆ. ಜಾ ಅಂತ ಬರ್ಬೇಕು ಅಂತಂದ್ರೆ, ಈ ರೀತಿಯಾಗಿ ಜಾ ಬರ್ಬೇಕು ಅಂತಂದ್ರೆ ಅವಾಗ ಜೆ ಎ ಅನ್ನ ಬಳಸ್ತೀವಿ. ಓಕೆನಾ. ಸೊ ಇನ್ನ ನೀ ಬೇಕಾಗಿರೋದ್ರಿಂದ ಎನ್ ಬಳಸ್ತೀವಿ, ನಾ ಆಗುತ್ತೆ, ಜೊತೆಗೆ ಐ ಬಳಸ್ತೀವಿ, ನೀ ಆಗುತ್ತೆ. ಇನ್ನ ಕಾ ಬೇಕಾಗಿರೋದ್ರಿಂದ ಒಂದು ಕೆ ಲೆಟರ್ ನ ಬಳಸ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಆಪ್ಷನ್ಸ್ ಅಲ್ಲಿ ಎಲ್ಲಿದೆ, ಸೊ ಇಲ್ಲಿದೆ SAVFR ಅಂತ ನೋಡಿ. ಕಂಪ್ಲೀಟ್ ಆಗಿ ನಮಗೆ ಬಿಗ್ ಲೆಟರ್ಸ್ ಮತ್ತೆ ಸ್ಮಾಲ್ ಲೆಟರ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಆಪ್ಷನ್ ಯಾವ್ದಾಗ್ತಾ ಹೋಗುತ್ತೆ, ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ನೀವು ನೋಡ್ತಾ ಹೋಗ್ಬೋದು ಆಪ್ಷನ್ಸ್ ಅನ್ನ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಇದೆ. ಇಲ್ಲಿ ಒಂದು ನಿಮಿಷ, ಓಕೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಇದು ನುಡಿ ತಂತ್ರಾಂಶದಲ್ಲಿ, ಸೊ ಕನ್ನಡ ಟೈಪ್ ಮಾಡ್ಬೇಕಾದ್ರೆ ನುಡಿ ತಂತ್ರಾಂಶದಲ್ಲಿ ಸಾರ್ವಜನಿಕ ಟೈಪ್ ಮಾಡಲು ಬಳಸುವಂತ ಒಂದು ಸರಿಯಾದ ಕೀಲಿ ಸಂಯೋಜಕವಾಗಿದೆ. ಬಟ್ ಅದರಲ್ಲಿ ನಾವು ಶಿಫ್ಟ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ, ಸ್ಕ್ರಾಲ್ ಬಟನ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೇಕಾಗ ಏನು ಶಿಫ್ಟ್ ಯೂಸ್ ಮಾಡ್ಬೇಕು. ಸೊ ಈ ರೀತಿಯಾಗಿ ಯೂಸ್ ಮಾಡ್ಕೊಂತ ಹೋಗ್ಬೇಕು. ಶಿಫ್ಟ್ ಆಗಿರ್ಲಿ, ಕಂಟ್ರೋಲ್ ಆಗಿರ್ಲಿ, ಕ್ಯಾಪ್ಸ್ ಲಾಕ್ ಆಗಿರ್ಲಿ, ಈ ರೀತಿಯಾಗಿ ಯೂಸ್ ಮಾಡ್ತಾ ಹೋಗ್ಬೇಕು. ಅವಾಗ ನಮ್ಗೆ ಭಾಷೆನ ಟೈಪ್ ಮಾಡಕ್ ಆಗುವಂತದ್ದು.
ಎಸ್ ಇನ್ನ ಸಾರ್ವಜನಿಕ ಎನ್ನುವಂಥದ್ದು ಇದು ಸಾಮಾನ್ಯವಾಗಿ ಇಂಗ್ಲಿಷ್ ನಲ್ಲಿ ಪದವನ್ನ ಬರೆಯುವ ಶೈಲಿಯಾಗಿದೆ, ಆದ್ರೆ ನುಡಿ ಕೀಲಿಯ ಸಂಯೋಜನೆ ಅಲ್ಲ. ಇನ್ನ ಆಪ್ಷನ್ 4 ಸಹ ಇದಕ್ಕೆ ಆನ್ಸರ್ ಆಗೋದಿಲ್ಲ. ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ, ವರ್ಡ್ ಪ್ರೊಸೆಸರ್ ನಲ್ಲಿ ಹೊಸ ಡಾಕ್ಯುಮೆಂಟ್ ಅನ್ನ ತೆರೆಯಲು ಬಳಸುವ ಶಾರ್ಟ್ಕಟ್ ಕೀಲಿ ಸಂಯೋಜನೆ ಯಾವುದು? ನನ್ನ ನೆಕ್ಸ್ಟ್ ಈಗಾಗಲೇ 3 ತರಗತಿಗಳು ಮುಗಿದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಶಾರ್ಟ್ಕಟ್ ಕೀಗಳ ಬಗ್ಗೆ ನಾನು ಹೇಳ್ತೀನಿ. ಸೊ ಶಾರ್ಟ್ಕಟ್ ಕೀಲಿಗಳು ಅಂತಂದ್ರೆ ಏನಕ್ಕೆ ಯೂಸ್ ಆಗ್ತಾ ಹೋಗ್ತವೆ ಅಂತಂದ್ರೆ, ನಾವು ಹೆಚ್ಚಾಗಿ ಎಲ್ಲವನ್ನು ಟೈಪ್ ಮಾಡಿ ಕೂತ್ಕೊಳ್ಳೋ ಬದಲು, ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಯಾವುದೋ ಒಂದು ಪದವನ್ನ ಬರ್ದಿದ್ದೀನಿ. ಸೊ ನಾನು ನೋಡಿ, ನಾನು ಇಲ್ಲಿ ಈ ಸಾರ್ವಜನಿಕ ಪದ ಸರಿಯಾದ ನುಡಿ ಕೀಲಿ ಮನೆ ಸಂಯೋಜನೆ ಅಲ್ಲ ಅಂತ ಒಂದು ಪದವನ್ನ ನಾನು ಏನ್ ಮಾಡ್ಬೇಕು, ಟೈಪ್ ಮಾಡ್ಬೇಕು. ಟೈಪ್ ಮಾಡ್ಬೇಕಾದ್ರೆ ಸುಮಾರು ಟೈಮ್ ಹಿಡಿಯುತ್ತೆ. ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು ಅದನ್ನ ಆಲ್ರೆಡಿ ಬರ್ದಿರ್ತಾರೆ, ನಾನು ಏನ್ ಮಾಡ್ತೀನಿ, ಕಂಟ್ರೋಲ್ ಸಿ ಅನ್ನ ಬಳಸ್ಕೊಂಡು ನಾನು ಏನ್ ಮಾಡ್ತೀನಿ, ಅದನ್ನ ಕಾಪಿ ಮಾಡ್ಕೊಳ್ತೀನಿ. ನೋಡಿ, ನಾನು ಅಷ್ಟೆಲ್ಲ ಬರೆಯೋ ಬದಲು ಈ ಶಾರ್ಟ್ಕಟ್ ಕೀ ಬಳಸೋದ್ರಿಂದ ಈಸಿಯಾಗಿ ನಾನು ಕಾಪಿ ಮಾಡ್ಕೋಬಹುದು. ಅದೇ ರೀತಿಯಾಗಿ ಇಲ್ಲಿ ಕೇಳಿರುವಂತದ್ದು ಯಾವುದು, ಹೊಸ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಹೊಸ ಡಾಕ್ಯುಮೆಂಟ್ ಏನ್ ಬರ್ತೀವಿ, ನ್ಯೂ ಡಾಕ್ಯುಮೆಂಟ್. ಸೊ ನ್ಯೂ ಡಾಕ್ಯುಮೆಂಟ್ ಅಂದ್ರೆ ಸೊ ನಾವು ಯಾವ ಆಪ್ಷನ್ ಬಳಸ್ತಾ ಹೋಗ್ತೀವಿ, ಕಂಟ್ರೋಲ್ ಓ ನ, ಕಂಟ್ರೋಲ್ ಡಬ್ಲ್ಯೂ ನ, ಕಂಟ್ರೋಲ್ ಸಿ ನ, ಕಂಟ್ರೋಲ್ ಎನ್ ನ. ಎಸ್ ಆನ್ಸರ್ ಮಾಡ್ತಾ ಹೋಗಿ. ನಾನು ನಿಮ್ಗೆ ಆಲ್ರೆಡಿ ಒಂದು ಇಂಟರ್ವ್ಯೂ ಸಹ ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಿಸಿದ ಯಾವ್ದು ಆನ್ಸರ್ ಆಗ್ತಾ ಹೋಗುತ್ತೆ? ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಎಸ್ ಒಂದು ನಿಮಿಷ. ಎಸ್ ಓಕೆ, ಈಗ ಬರ್ತಾ ಇದೆ. ಓಕೆ, ಎಸ್ ಯಾವ್ದಾಗ್ತಾ ಹೋಗುತ್ತೆ, ಕಂಟ್ರೋಲ್ ಎನ್ ಎನ್ನುವಂಥದ್ದು. ಸೊ ಕಂಟ್ರೋಲ್ ಎನ್ ಎನ್ನುವಂಥದ್ದು. ಸೊ ಒಂದು ನಿಮಿಷ, ಕಂಟ್ರೋಲ್ ಎನ್ನುವಂಥದ್ದು. ಸೊ ಹೆಸರಲ್ಲೇ ಇದೆ, ಹೊಸ ಡಾಕ್ಯುಮೆಂಟ್ ಅನ್ನು ನಾವು ಓಪನ್ ಮಾಡಬೇಕು ಅಂತಂದ್ರೆ ಸೊ ನಾವ್ ಯಾವ್ದನ್ನ ಬಳಸ್ತೀವಿ, ಕಂಟ್ರೋಲ್ ಎನ್ನುವಂಥದ್ದು. ಸೊ ನ್ಯೂ ಡಾಕ್ಯುಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಿಸಿದ ವಿವರಣೆ ಏನಿದೆ, ಕಂಟ್ರೋಲ್ ಓ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಇದು ಆಲ್ರೆಡಿ ಅಸ್ತಿತ್ವದಲ್ಲಿರುವಂತಹ ಒಂದು ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಏನನ್ನೋ ಟೈಪ್ ಮಾಡ್ತಾ ಇರ್ತೀರಾ, ಟೈಪ್ ಮಾಡಿ ನೀವು ಅದನ್ನ ಬೇರೆದ್ನ ಏನೋ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀರಾ. ಬಟ್ ನಮ್ಗೆ ಮತ್ತೆ ಅದೇ ಬೇಕು ಅಂತಂದ್ರೆ ಶಾರ್ಟ್ ಆಗಿ ನಾವು ಕಂಟ್ರೋಲ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಹಳೇದಾಗ ಏನ್ ಕೆಲಸ ಮಾಡ್ತಿದ್ವೋ ಅದು ಮತ್ತೆ ಓಪನ್ ಆಗುತ್ತೆ. ನೆಕ್ಸ್ಟ್ ಇರುವಂತದ್ದು ಯಾವುದು, ಕಂಟ್ರೋಲ್ ಡಬ್ಲ್ಯೂ ಎನ್ನುವಂಥದ್ದು. ಸೊ ಕಂಟ್ರೋಲ್ ಡಬ್ಲ್ಯೂ ಎನ್ನುವಂಥದ್ದು ಸಹ ಅಷ್ಟೇ, ಇದು ಪ್ರಸ್ತುತ ಡಾಕ್ಯುಮೆಂಟ್ ಅಥವಾ ವಿಂಡೋವನ್ನ ಮುಚ್ಚಲು ಬಳಸುವಂತ ಶಾರ್ಟ್ ಕಟ್ ಕೀ. ಫಾರ್ ಎಕ್ಸಾಂಪಲ್ ಈಗ ಯಾವ್ದನ್ನೋ ಒಂದು ಪೇಜ್ ಅನ್ನು ಓಪನ್ ಮಾಡಿರ್ತೀವಿ, ಈಗ ನಾನು ಕಂಟ್ರೋಲ್ ಡಬ್ಲ್ಯೂ ಅಂತ ಹಿಡ್ಕೊಂಡು ನಾನು ಟೈಪ್ ಮಾಡಿದೀನಿ ಅಂತಂದ್ರೆ ಈ ಒಂದು ವೆಬ್ಸೈಟ್, ಈ ಒಂದು ವಿಂಡೋನೇ ಕ್ಲೋಸ್ ಆಗ್ಬಿಡುತ್ತೆ. ಸೊ ಕಂಟ್ರೋಲ್ ಡಬ್ಲ್ಯೂ ಅನ್ನುವಂಥದ್ದು ವಿಂಡೋವನ್ನ ಮುಚ್ಚಲು ಬಳಸುವಂತ ಒಂದು ಶಾರ್ಟ್ ಕಟ್ ಕೀ, ವಿಂಡೋ ಅಥವಾ ಡಾಕ್ಯುಮೆಂಟ್ ಅನ್ನ. ನೆಕ್ಸ್ಟ್ ಕಂಟ್ರೋಲ್ ಸಿ ಅಂತ ಇದೆ. ಸಿ ಅಂತಂದ್ರೆ ಕಾಪಿ ಮಾಡುವಂತದ್ದು, ಮೀನ್ಸ್ ಆ ಒಂದು ವಿಷಯವನ್ನಾಗಿರ್ಲಿ ಒಂದು ವಸ್ತುವನ್ನಾಗಲಿ ನಕಲಿಸುವುದು, ಕಾಪಿ ಮಾಡೋದಕ್ಕೆ ಬಳಸುವಂತ ಶಾರ್ಟ್ ಕಟ್ ಕೀ ಆಗಿದೆ. ಇನ್ನ ಕಂಟ್ರೋಲ್ ಎನ್ ಅಂತಂದ್ರೆ ಏನು ಅಂತಂದ್ರೆ, ಇದು ವರ್ಡ್ ಪ್ರೊಸೆಸರ್ ನಲ್ಲಿ ಹೊಸ ಡಾಕ್ಯುಮೆಂಟ್ ಅಂತ ತೆರೆಯಲು ಬಳಸುವ ಒಂದು ಶಾರ್ಟ್ ಕಟ್ ಕೀ ಆಗಿದೆ. ಸೊ ಕಂಟ್ರೋಲ್ ಎನ್ ಅಂತದ್ದು ನ್ಯೂ ಅಂತ ಇದೆ. ಸೊ ನ್ಯೂ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಬೇಕು ಅಂತಂದ್ರೆ ಕಂಟ್ರೋಲ್ ಎನ್ ಅನ್ನ ಟೈಪ್ ಮಾಡ್ತಾ ಹೋಗಬೇಕಾಗುತ್ತೆ. ಎಸ್ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವ ಶಾರ್ಟ್ ಕಟ್ ಕೀಸ್ ನ ಯಾವ್ದು ಬಳಸ್ತೀವಿ, ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಎಸ್ ಮುಂದಿನ ಪ್ರಶ್ನೆ, ವಿಡಿಯೋ ಕ್ಯಾಮರಾದಂತಹ ಮಲ್ಟಿಮೀಡಿಯಾ ಉಪಕರಣವನ್ನ ಜೋಡಿಸಲು ಉಪಯೋಗಿಸುವ ಮಾಪಕ ಯಾವುದು ಅಂತ ಕೇಳಿದ್ರೆ, ನೋಡಿ ಇದು 2019 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಯಾವುದಕ್ಕೆ, ನಿಮ್ಮ GPST ಗೆ ಸಂಬಂಧಿಸಿದಂತೆ ಕೇಳಿದಂತ ಕೆಲವೊಂದಿಷ್ಟು ಕಂಪ್ಯೂಟರ್ ಪ್ರಶ್ನೆಗಳು. ವಿಡಿಯೋ ಕ್ಯಾಮರಾದಂತ ಮಲ್ಟಿಮೀಡಿಯಾ ಉಪಕರಣವನ್ನು ಜೋಡಿಸಲು ಉಪಯೋಗಿಸುವಂತ ಮಾಪಕ ಯಾವುದು ಅಂತ ಕೇಳಿದರೆ ಸೀರಿಯಲ್ ಪೋರ್ಟ್, ಫೈರ್ ವೈರ್, ಪ್ಯಾರಲಲ್ ಪೋರ್ಟ್, USB ಅಂತ ಇದೆ. ಸೊ ಯಾವ್ದನ್ನ ಬಳಸ್ತಾ ಹೋಗ್ತಾರೆ, ಎ ಡಿವೈಸ್ ವಿಚ್ ಕನೆಕ್ಟ್ ಮಲ್ಟಿಮೀಡಿಯಾ ಡಿವೈಸ್ ಲೈಕ್ ವಿಡಿಯೋ ಕ್ಯಾಮ್ರಾ, ಸೀರಿಯಲ್ ಪೋರ್ಟ್, ಫೈರ್ ವೈರ್, ಪ್ಯಾರಲಲ್ ಪೋರ್ಟ್, USB ಪೋರ್ಟ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದು ಆನ್ಸರ್ ಆಗ್ತಾ ಹೋಗುತ್ತೆ? ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಸೊ ಏನ್ ಕೇಳಿದರೆ, ಮಲ್ಟಿಮೀಡಿಯಾ ಉಪಕರಣವನ್ನ ಜೋಡಿಸಲು ಉಪಯೋಗಿಸುವ ಮಾಪಕ ಯಾವುದು ಅಂತ ಕೇಳ್ತಾ ಇರುವಂತದ್ದು, ಎಲ್ಲಿ ವಿಡಿಯೋ ಕ್ಯಾಮ್ರಾಗಳಲ್ಲಿ. ಸೊ ಇದಕ್ಕೆ ಸಂಬಂಧಿಸಿದೆ ಸೊ ಆಪ್ಷನ್ಸ್ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಸೀರಿಯಲ್ ಪೋರ್ಟ್ ಅಂತಂದ್ರೆ ಏನು? ಸೀರಿಯಲ್ ಪೋರ್ಟ್ ಅಂತಂದ್ರೆ ಇದೊಂದು ಹಳೆ ರೀತಿಯ ಪೋರ್ಟ್ ಆಗಿದ್ದು ದತ್ತಾಂಶವನ್ನ ಒಂದರ ನಂತರ ಮತ್ತೊಂದರ ಸಾಗಿಸಲು ಸಹಾಯವಾಗುತ್ತೆ. ಸಾಮಾನ್ಯವಾಗಿ ಮೌಸ್ ನ ರೀತಿಯಲ್ಲಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಮೌಸ್ ಮತ್ತೆ ಮಾಡ್ಯೂಮ್ಗಳಂತ ವಿಧಾನಗಳಿಂದ ಸಾಧನವಾಗಿ ಇದನ್ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಬರುವಂತದ್ದು ಯಾವುದು, ಫೈರ್ ವರ್ಕ್ ಇರುವಂತದ್ದು. ಸೊ ಫೈರ್ ವೈರ್ ಅನ್ನುವಂಥದ್ದು. ಸೊ ಇದೇನ್ ಮಾಡ್ತೀವಿ, ಇದ್ರ ಏನ್ ಬಳಸ್ತೀವಿ, ಇದು ಹೆಚ್ಚಿನ ವೇಗದ ದತ್ತಾಂಶದ ನಿವಾರಣೆಗೆ ವಿನ್ಯಾಸಗೊಳಿಸಲಾದ ಇಂಟರ್ಫೇಸ್ ಆಗಿದೆ. ವಿಡಿಯೋ ಕ್ಯಾಮೆರಾಗಳು ಮತ್ತೆ ಹಾರ್ಡ್ ಡ್ರೈವ್ಗಳಂತ ಮಲ್ಟಿಮೀಡಿಯಾ ಸಾಧನಗಳನ್ನು ಸಂಪರ್ಕಿಸಲು ಇದು ಹೆಚ್ಚಾಗಿ ಬಳಸಲಾಗುತ್ತೆ. ನಮ್ಮ ಕ್ವಶನ್ ಅಲ್ಲಿ ಇದೇ ಕ್ವಶನ್ ಇದೆ ನೋಡಿ, ವಿಡಿಯೋ ಕ್ಯಾಮೆರಾಗಳು ಮತ್ತೆ ಹಾರ್ಡ್ ಡ್ರೈವ್ಗಳನ್ನ ಮಲ್ಟಿಮೀಡಿಯಾ ಸಾಧನಗಳನ್ನ ಸಂಪರ್ಕಿಸಲು ಹೆಚ್ಚಾಗಿ ಯಾವ್ದನ್ನ ಬಳಸ್ತೀವಿ ಅಂತಂದ್ರೆ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಯಾವ್ದಾಗ್ತಾ ಹೋಗುತ್ತೆ? ಒಂದ್ ನಿಮಿಷ, ಎಸ್ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವ್ದಾಗ್ತಾ ಹೋಗುತ್ತೆ? ಸೊ ಫೈರ್ ವೈರ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ ನಾ ಕೊಟ್ಟಿರುವಂತ ಪ್ಯಾರಲಲ್ ಪೋರ್ಟ್ ಅಂತಂದ್ರೆ USB ಅಂತಂದ್ರೆ ಏನು? ಪ್ಯಾರಲಲ್ ಪೋರ್ಟ್ ಅಂದ್ರೆ ಇದು ದತ್ತಾಂಶಗಳನ್ನ ಏಕಕಾಲದಲ್ಲಿ ಅನೇಕ ಲೈನ್ಗಳ ಮೂಲಕ ಸಾಗಿಸುತ್ತದೆ. ಇದು ಪ್ರಮುಖವಾಗಿ ಪ್ರಿಂಟರ್ಗಳಂತ ಸಾಧನಗಳಿಗೆ ಬಳಸ್ತಾ ಹೋಗ್ತೀವಿ. ಪ್ಯಾರಲಲ್ ಪೋರ್ಟ್ ಎನ್ನುವಂಥದ್ದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಏಕಕಾಲದಲ್ಲಿ ಅನೇಕ ಒಂದು ಮಾಹಿತಿಯನ್ನು ಓದ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಕ್ಯಾನರ್ ಅಲ್ಲಿ ಒಂದು ಪೇಜ್ ಅನ್ನ ಇಟ್ಟು ಜೆರಾಕ್ಸ್ ಮಾಡ್ತೀವಿ ಅಂತಂದ್ರೆ ಸ್ಕ್ಯಾನರ್ ಅದನ್ನ ಸ್ಕ್ಯಾನಿಂಗ್ ಮಾಡುತ್ತೆ.
ಸ್ಕ್ಯಾನಿಂಗ್ ಮಾಡಿದ್ರೆ ಪ್ರಿಂಟರ್ ಏನ್ ಮಾಡ್ಬೇಕು, ಅದನ್ನ ಪ್ರಿಂಟ್ ಮಾಡ್ಬೇಕು. ಪ್ರಿಂಟ್ ಮಾಡ್ಬೇಕಾದ್ರೆ ಅದು ಸಹ ಓದಿರ್ಬೇಕಾಗುತ್ತೆ. ಸೊ ಅಂತ ಒಂದು ಮಾಹಿತಿಯನ್ನ ಅದು ಓದ್ಬೇಕು ಅಂತಂದ್ರೆ ಈ ಪ್ಯಾರಲಲ್ ಫೋಟೋನ ಬಳಸ್ತಾ ಹೋಗುತ್ತೆ. ಇದು ದತ್ತಾಂಶಗಳನ್ನ ಏಕಕಾಲದಲ್ಲಿ ಅನೇಕ ಲೈನ್ಗಳ ಮೂಲಕ ಸಾಗಿಸುತ್ತದೆ. ಇದನ್ನ ಮುಖ್ಯವಾಗಿ ಪ್ರಿಂಟರ್ ಗಳಂತ ಸಾಧನಗಳಲ್ಲಿ ಬಳಸ್ತಾ ಹೋಗ್ತೀವಿ. ಇನ್ನ ಯು ಎಸ್ ಬಿ ಕೇಬಲ್ಸ್ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಯು ಎಸ್ ಬಿ ನ ಫುಲ್ ಫಾರ್ಮ್ ಯೂನಿವರ್ಸಲ್ ಸೀರಿಯಲ್ ಬಸ್ ಎನ್ನುವಂಥದ್ದು ಸಂಕ್ಷಿಪ್ತ ರೂಪ. ಫುಲ್ ಫಾರ್ಮ್ ಕೇಳ್ತಾರೆ, ಯೂನಿವರ್ಸಲ್ ಸಿಲಬಸ್ ಸೀರಿಯಲ್ ಬಸ್ ಎನ್ನುವಂಥದ್ದು. ಇದು ಬಹುಮುಖ ಮತ್ತೆ ಪ್ರಸ್ತುತ ಸಾಮಾನ್ಯವಾಗಿ ಬಳಸುವಂತ ಪೋರ್ಟ್ ಆಗಿದೆ. ಮಲ್ಟಿಮೀಡಿಯಾ ಉಪಕರಣವನ್ನ ಜೋಡಿಸಲು ಉಪಯೋಗಿಸುವಂತ ಮಾಪಕ ಯಾವ್ದಾಗಿರುತ್ತೆ, ಫೈರ್ ವೈರ್ ಎನ್ನುವಂಥದ್ದು. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನ ಸಿಎಡಿ ನ ಲೆಕ್ಕಾಚಾರದಲ್ಲಿ ಉಪಯೋಗಿಸ್ತಾರೆ? ಸಿಎಡಿ ಅಂತ ನಾನು ಏನಂದ್ರೆ ಈಗಾಗಲೇ ಹೇಳಿದ್ದೀನಿ. ಸೊ ಸಿಎಡಿ ಅಂತಂದ್ರೆ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ. ಸೊ ಎಲ್ಲಿ ಬಳಸ್ತಾರೆ ಈ ಕ್ಯಾಲ್ಕುಲೇಷನ್ಸ್ ನ? ಮೈಕ್ರೋ ಕಂಪ್ಯೂಟರ್ಸ್ ಅಲ್ಲ, ಮೈನ್ ಫ್ರೇಮ್ ಕಂಪ್ಯೂಟರ್ಸ್ ಅಲ್ಲ, ಹೈಬ್ರಿಡ್ ಕಂಪ್ಯೂಟರ್ಸ್ ಅಲ್ಲ, ಮೇಲ್ನ ಯಾವುದು ಅಲ್ಲ ಅಂತ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಯೂಸ್ಡ್ ಫಾರ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಕ್ಯಾಲ್ಕುಲೇಷನ್ಸ್ ಇನ್ ಮೈಕ್ರೋ ಕಂಪ್ಯೂಟರ್ಸ್, ಮೈನ್ ಫ್ರೇಮ್ ಕಂಪ್ಯೂಟರ್ಸ್, ಹೈಬ್ರಿಡ್ ಕಂಪ್ಯೂಟರ್ಸ್, ನನ್ ಆಫ್ ದ ಹೆಬೋವ್ ಅಂತ ಇದೆ. ಸೊ ಏನೆನ್ನುವಂಥದ್ದು ಈ ಪ್ರತಿಯೊಂದು ಆಪ್ಷನ್ಸ್ ಅಲ್ಲಿ ಏನಿದೆ, ಕ್ಯಾಡ್ ಅಂತಂದ್ರೆ ಏನು, ಸೊ ಅವುಗಳ ಬಗ್ಗೆ ಈಗ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೈಕ್ರೋ ಕಂಪ್ಯೂಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮೈಕ್ರೋ ಕಂಪ್ಯೂಟರ್ಸ್ ಬಗ್ಗೆ ನಾನು ಈಗಾಗಲೇ ಕಂಪ್ಯೂಟರ್ ವಿಧಗಳ ಬಗ್ಗೆ ಹೇಳ್ಬೇಕಾದ್ರೆ ನಾನು ಹೇಳಿದ್ದೀನಿ. ಸೊ ಇವು ಸಣ್ಣ ಗಾತ್ರದ ವೈಯಕ್ತಿಕವಾಗಿ ಬಳಕೆಗೆ ವಿನ್ಯಾಸಗೊಳಿಸಿದಂತ ಕಂಪ್ಯೂಟರ್ಗಳು, ಮೈಕ್ರೋ ಕಂಪ್ಯೂಟರ್ಗಳು. ಜೊತೆಗೆ ನೆಕ್ಸ್ಟ್ ಬರುವಂತದ್ದು ಯಾವುದು, ಮೈನ್ ಫ್ರೇಮ್ ಕಂಪ್ಯೂಟರ್ಗಳು. ಇವುಗಳೇನಕ್ಕೆ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ, ನಾನು ಈಗಾಗಲೇ ಹೇಳಿದೆ ಮೈನ್ ಫ್ರೇಮ್ ಅಂತಂದ್ರೆ ಯಾವುದೋ ಒಂದು ಕೆಲಸವನ್ನ ಮಾಡೋದಕ್ಕೋಸ್ಕರ ಹಲವಾರು ಕಂಪ್ಯೂಟರ್ಗಳನ್ನ ಬಳಸುವಂತದ್ದು. ಒಂದು ಕಂಪನಿಯನ್ನ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಸೊ ಅವುಗಳನ್ನ ನಾವೇನ್ ಕರಿತೀವಿ, ಮೈನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಬೃಹತ್ ಪ್ರಮಾಣದ ದತ್ತಾಂಶ ಸಂಸ್ಕರಣೆಗಾಗಿ ಬಳಸುವ ಶಕ್ತಿಶಾಲಿ ಮತ್ತೆ ದೊಡ್ಡ ಕಂಪ್ಯೂಟರ್ಗಳು ಇವಾಗಿರ್ತವೆ. ಸೊ ಇದನ್ನ ನಾವು ಎಲ್ಲಿ ಬಳಸ್ತಾ ಹೋಗ್ತೀವಿ ಅಂತ ನೆಕ್ಸ್ಟ್ ಇರುವಂತದ್ದು ಯಾವುದು, ಹೈಬ್ರಿಡ್ ಕಂಪ್ಯೂಟರ್ಸ್ ಗಳು. ಇವು ಅನಲಾಗ್ ಮತ್ತೆ ಡಿಜಿಟಲ್ ಕಂಪ್ಯೂಟರ್ಗಳ ಎರಡರ ವೈಶಿಷ್ಟ್ಯಗಳನ್ನ ಸಂಯೋಜಿಸಿದೆ. ಮೇಲಿನ ಯಾವುದು ಅಂತ. ಸೊ ನಾವು ಇದಕ್ಕೆ ಆಪ್ಷನ್ ಬೇಡ. ಇದಕ್ಕೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಏಡೆಡ್ ಡಿಸೈನ್ ಲೆಕ್ಕಾಚಾರವನ್ನ ಎಲ್ಲಿ ಮಾಡ್ತಾ ಹೋಗ್ತೀವಿ ಅಂದ್ರೆ ಮೈಕ್ರೋ ಕಂಪ್ಯೂಟರ್ಸ್ ಗಳಲ್ಲಿ. ಕಂಪ್ಯೂಟರ್ ಏಡೆಡ್ ಡಿಸೈನ್ ಸಿಎಡಿ ಅಂತಂದ್ರೆ ಇದೊಂದು ಸಾಫ್ಟ್ವೇರ್ ಬಲವಾದ ಗ್ರಾಫಿಕಲ್ ಪ್ರೊಸೆಸಿಂಗ್ ಮತ್ತೆ ಕಂಪ್ಯೂಟೇಷನ್ ಶಕ್ತಿಯನ್ನು ಹೊಂದಿರುವಂತಹ ಸಿಸ್ಟಮ್ ಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ಸಾಮಾನ್ಯವಾಗಿ ವೈಯಕ್ತಿಕ ಕಂಪ್ಯೂಟರ್ಗಳು ಮತ್ತೆ ವರ್ಕ್ ಸ್ಟೇಷನ್ ಗಳಲ್ಲಿ ಇವುಗಳನ್ನ ಮೈಕ್ರೋ ಕಂಪ್ಯೂಟರ್ ಗಳೆಂದು ವರ್ಗೀಕರಿಸಲಾಗಿದೆ. ಮೀನ್ಸ್ ಇದನ್ನ ಸಾಮಾನ್ಯವಾಗಿ ಎಲ್ಲಿ ಬಳಸ್ತೀವಿ ಅಂತಂದ್ರೆ ಮೈಕ್ರೋ ಕಂಪ್ಯೂಟರ್ ಗಳಲ್ಲಿ ಬಳಸ್ತಾ ಹೋಗ್ತೀವಿ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇದಕ್ಕೆ ಆನ್ಸರ್ ಏನು, ಮೈಕ್ರೋ ಕಂಪ್ಯೂಟರ್ಸ್ ಅನ್ನುವಂಥದ್ದು. ಸೊ ಮೈಕ್ರೋ ಕಂಪ್ಯೂಟರ್ಸ್ ಅಲ್ಲಿ ಲೆಕ್ಕಾಚಾರಗಳಿಗೆ ಇದನ್ನ ಬಳಸ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸೂಪರ್ ಕಂಪ್ಯೂಟರ್ನ ವೇಗವನ್ನ ಅಳೆಯುವ ಮಾಪಕ ಯಾವುದು ಅಂತ ನೋಡಿ. ಇದನ್ನ ನಾನು ಆಲ್ರೆಡಿ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ದೀನಿ. ದ ಸ್ಪೀಡ್ ಆಫ್ ಸೂಪರ್ ಕಂಪ್ಯೂಟರ್ಸ್ ಇಸ್ ಮೆಜರ್ಡ್ ಇನ್ ಫ್ಲಿಪ್ಸ್, ಫ್ಲಾಪ್ಸ್, ಮೈಕ್ರೋ ಸೆಕೆಂಡ್, ನ್ಯಾನೋ ಸೆಕೆಂಡ್. ಫ್ಲಿಪ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವ, ಫ್ಲಾಪ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವ, ಮೈಕ್ರೋ ಸೆಕೆಂಡ್ಸ್, ನ್ಯಾನೋ ಸೆಕೆಂಡ್ಸ್ ಅಂತ. ಸೊ ಏನು ಫ್ಲಿಪ್ಸ್ ಫ್ಲಾಪ್ಸ್ ಅಂತಂದ್ರೆ, ಮೈಕ್ರೋ ಸೆಕೆಂಡ್ಸ್ ಅಂತಂದ್ರೆ ಏನು, ನ್ಯಾನೋ ಸೆಕೆಂಡ್ಸ್ ಅಂದ್ರೆ ಈಗ ಚರ್ಚೆ ಮಾಡ್ತಾ ಹೋಗೋಣ. ಸೊ ಫ್ಲಿಪ್ಸ್ ಅಂತಂದ್ರೆ ಏನು? ಫ್ಲಿಪ್ಸ್ ಅಂತಂದ್ರೆ ಫುಲ್ ಫಾರ್ಮ್ ನಾನು ಈಗಾಗಲೇ ಹೇಳಿದ್ದೀನಿ, ಫ್ಲೋಟಿಂಗ್ ಪಾಯಿಂಟ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಇದು ಕಂಪ್ಯೂಟರ್ ಗಳಿಗೆ ಫ್ಲೋಟಿಂಗ್ ಪಾಯಿಂಟ್ ಕಾರ್ಯಾಚರಣೆಗಳನ್ನ ಎಷ್ಟು ವೇಗವಾಗಿ ನಿರ್ವಹಿಸುತ್ತದೆ ಎಂಬುದನ್ನ ಅಳೆಯಲು ಬಳಸುವ ಒಂದು ಘಟಕ ಆಗಿದೆ. ಫ್ಲಿಪ್ಸ್ ಅಂತಂದ್ರೆ ಫುಲ್ ಫಾರ್ಮ್ ತಿಳ್ಕೊಬೇಕಾಗುತ್ತೆ. ಇನ್ನು ಫ್ಲಾಪ್ಸ್ ಅಂತಂದ್ರೆ ಏನು? ಫ್ಲೋಟಿಂಗ್ ಪಾಯಿಂಟ್ ಕಾರ್ಯಾಚರಣೆಗಳು ಪ್ರತಿ ಸೆಕೆಂಡ್ಗೆ. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ನೋಡಿ, ಫ್ಲೋಟಿಂಗ್ ಇನ್ಸ್ಟ್ರಕ್ಷನ್ಸ್, ಇದು ಆಪರೇಷನ್ಸ್. ಸೊ ಇಷ್ಟೇ ವ್ಯತ್ಯಾಸ. ಇದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡುವಂತದ್ದು, ಇದು ಆಪರೇಷನ್ಸ್ ಅನ್ನ ಮಾಡುವಂತದ್ದು. ಇದು ಪಾಯಿಂಟ್ ಲೆಕ್ಕಾಚಾರ, ಇದು ವೈಜ್ಞಾನಿಕ ಲೆಕ್ಕಾಚಾರಗಳು ಮತ್ತೆ ಸೂಪರ್ ಕಂಪ್ಯೂಟರ್ಗಳ ಕಾರ್ಯಕ್ಷಮತೆಯನ್ನು ಅಳೆಯಲು ಬಳಸುವ ಮಾನದಂಡವಾಗಿದೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕಂಪ್ಯೂಟರ್ ನಾವು ಯಾವ ರೀತಿಯಾಗಿ ಅಳಿತಾ ಹೋಗ್ತೀವಿ, ಅದು ಎಷ್ಟು ರೀತಿಯಲ್ಲಿ ಆಪರೇಟ್ ಮಾಡ್ತಾ ಹೋಗುತ್ತೆ, ಎಷ್ಟು ಸ್ಪೀಡ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಎನ್ನುವಂಥದ್ದು. ಸೊ ಹಂಗಂದ್ರೆ ಅಲ್ಲಿ ಅದೆಷ್ಟು ಬೇಗ ಆಪರೇಷನ್ಸ್ ಮಾಡುತ್ತೆ ಎನ್ನುವಂಥದ್ದು, ಕಾರ್ಯಗಳನ್ನು ನಿರ್ವಹಿಸುತ್ತೆ ಎನ್ನುವಂಥದ್ದು. ಸೊ ಅದಕ್ಕೆ ಸಂಬಂಧಿಸಿದ ಯಾವ್ದಾಗ್ತಾ ಹೋಗುತ್ತೆ, ಫ್ಲಾಪ್ಸ್ ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೂಪರ್ ಕಂಪ್ಯೂಟರ್ ವೇಗ ಅಂತ ಅಳೆಯುವಂತ ಮಾಪಕ ಯಾವುದು, ಫ್ಲಾಪ್ಸ್ ಎಂಬುವಂಥದ್ದು. ಮುಂದಿನ ಪಾಯಿಂಟ್ ಏನಿದೆ, ಮೈಕ್ರೋ ಸೆಕೆಂಡ್ ಅಂತ. ಮೈಕ್ರೋ ಸೆಕೆಂಡ್ ಅಂತಂದ್ರೆ, ಮೈಕ್ರೋ ಸೆಕೆಂಡ್ ಎಂಬುದು ಸಮಯದ ಒಂದು ಅಳತೆಯಾಗಿದ್ದು 1 ಸೆಕೆಂಡ್ ನ 10 ಲಕ್ಷದ ಒಂದು ಭಾಗಕ್ಕೆ ಸಮವಾಗಿರುತ್ತೆ. ನೋಡಿ, ಇಲ್ಲಿ ಒಂದು ಗಣಿತದ ಒಂದು ವಿಧಾನ ಕೊಟ್ಟಿದ್ದಾರೆ. ಸೊ 1 ಸೆಕೆಂಡ್ ನ 10 ಲಕ್ಷದ ಒಂದು ಭಾಗ ಆಗಿರುತ್ತೆ. ಮೀನ್ಸ್ ಅದನ್ನ ನಾವು ಹೇಗೆ ಬಳಬಹುದು, 10⁻⁻⁶ ನಾವು ಮೈಕ್ರೋ ಸೆಕೆಂಡ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇರ್ತದೆ ನ್ಯಾನೋ ಸೆಕೆಂಡ್ಸ್ ಅಂತ. ನ್ಯಾನೋ ಸೆಕೆಂಡ್ಸ್ ಅಂತಂದ್ರೆ ಅಲ್ಲಿ ನಾವು 1 ಸೆಕೆಂಡ್ ಎಂಬುದು ಸಮಯದ ಒಂದು ಅಳತೆಯಾಗಿದ್ದು ಸೆಕೆಂಡಿನ 100 ಕೋಟಿ ಭಾಗಕ್ಕೆ ಒಂದು ಸಮನಾಗಿರುತ್ತೆ. 10⁻⁻⁹ ಇದು ಸಮನಾಗಿರುತ್ತೆ. ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪಕ ಯಾವ್ದಾಗುತ್ತೆ, ಫ್ಲಾಪ್ಸ್ ಎಂಬುವಂಥದ್ದು. ಸೂಪರ್ ಕಂಪ್ಯೂಟರ್ಗಳು ವೇಗವನ್ನ ಫ್ಲೋಟಿಂಗ್ ಪಾಯಿಂಟ್ ಕಾರ್ಯಾಚರಣೆಗಳು, ಆಪರೇಷನ್ಸ್ ಎಷ್ಟು ಫಾಸ್ಟ್ ಆಗಿ ಮಾಡುತ್ತೆ ಅನ್ನೋದ್ರ ಆಧಾರಿತವಾಗಿ ಇದಕ್ಕೆ ವೇಗವನ್ನ ಕಂಡುಹಿಡ್ತಾ ಹೋಗ್ತೀವಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸ್ಪ್ರೆಡ್ ಗೆ ಸಂಬಂಧಿಸಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಸ್ಪ್ರೆಡ್ ಗೆ ನಂಗೆ ಆಗ್ಲೇ ನನ್ನ ಸ್ಪ್ರೆಡ್ ಬಗ್ಗೆ ಮಾಡಿಲ್ಲ. ಸೊ ಸ್ಪ್ರೆಡ್ ಗೆ ಸಂಬಂಧಿಸಿದ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಇದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬಕ್ಕೊಂದು ದಾಖಲೆ, ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಹಾಳೆಗಳಿರ್ತವೆ. ಕಾಲಂಗಳನ್ನ ಸಂಖ್ಯೆಗಳಿಂದ ಗುರುತಿಸಲಾಗುತ್ತದೆ, ಪಂಕ್ತಿಗಳನ್ನ ಅಕ್ಷರಗಳಿಂದ ಗುರುತಿಸಲಾಗುತ್ತದೆ, ಪಂಕ್ತಿ ಮತ್ತೆ ಕಾಲಂಗಳ ಸಂಧಿಯನ್ನ ಲೇಬಲ್ ಎಂದು ಗುರುತಿಸಲಾಗಿದೆ ಅಂತ ಕೊಟ್ಟಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಮ್ಗೆ
ಏನಾಗ್ತಾ ಹೋಗುತ್ತೆ ಅಂದ್ರೆ ಸ್ಪ್ರೆಡ್ ಶೀಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಸ್ವಲ್ಪ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಇದ್ರ ಬಗ್ಗೆ ನೇರವಾಗಿ ಆನ್ಸರ್ ಕೊಡ್ತಾ ಹೋಗ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಎ. ವರ್ಕ್ ಬುಕ್ ಒಂದು ದಾಖಲೆ, ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಆಲೆಗಳಿರ್ತವೆ. ವರ್ಕ್ ಬುಕ್ ಅಂತಂದ್ರೆ ನಾವೇನಾದ್ರೂ ಸ್ವಲ್ಪ ವರ್ಕ್ ಅನ್ನ ಮಾಡ್ಬೇಕು ಅಂತಂದ್ರೆ ಸೊ ಅಲ್ಲಿ ನಮ್ಗೆ 3 ಪೇಜಸ್ ಇರ್ತವೆ. ಇಸ್ ಎ ಡಾಕ್ಯುಮೆಂಟ್ ದಟ್ ಕಂಟೈನ್ಸ್ 1 or more ವರ್ಕ್ ಶೀಟ್ಸ್. ಇದೇ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಆಪ್ಷನ್ಸ್ ಬಿ ಮತ್ತೆ ಸಿ ಮತ್ತೆ ಡಿ ಇದೆ. ಸೊ ಅವುಗಳೇನಿದೆ ಬಿ ಮತ್ತೆ ಸಿ ಯಲ್ಲಿ ಕಾಲಂಗಳನ್ನ ಸಂಖ್ಯೆಗಳಿಂದ ಗುರುತಿಸಲಾಗುತ್ತೆ ಅಂತ ಕೇಳಿದರೆ, ನೋಡಿ ನಮಗೆ ಸ್ಪ್ರೆಡ್ ಶೀಟ್ ಅಲ್ಲಿ ಕಾಲಂಗಳನ್ನ ಸಂಖ್ಯೆಗಳಿಂದ ಗುರುತಿಸೋದಿಲ್ಲ. ನೋಡಿ ಇದರ ಕಾಲಂಗಳು ಇರ್ತವೆ, ಸೊ ಆ ಕಾಲಂಗಳ ಸಂಖ್ಯೆಗಳಿಂದ ಗುರುತಿಸೋದಿಲ್ಲ. ಸೊ ಬದಲಾಗಿ ಅಕ್ಷರಗಳನ್ನ ಗುರುತಿಸ್ತೀವಿ. ಎ ಬಿ ಸಿ ಅನ್ನೋ ಒಂದು ಅಕ್ಷರಗಳನ್ನ ಗುರುತಿಸ್ತಾ ಹೋಗ್ತೀವಿ. ನಮ್ಮ ಮುಂದಿನ ಒಂದು ಆಪ್ಷನ್ ಇದೆ, ಆಪ್ಷನ್ ಸಿ ಒಂದು ಇದೆ. ಸೊ ಆಪ್ಷನ್ ಸಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ಒಂದ್ ನಿಮಿಷ. ಸೊ ಇಲ್ಲಿ ಪಂಕ್ತಿಗಳನ್ನ ಅಕ್ಷರಗಳಿಂದ, ಪಂಕ್ಷಿಗಳನ್ನ ಮೀನ್ಸ್ ರೋಗಳನ್ನ ಯಾವ ರೀತಿಯಾಗಿ ಹೇಳ್ತೀವಿ ಅಂತಂದ್ರೆ, ರೋಗಳನ್ನ ಅಕ್ಷರಗಳಿಂದ ಅಲ್ಲ, ರೋಗಳನ್ನ ಸಂಖ್ಯೆಗಳಿಂದ ಅಳಿತಾ ಹೋಗ್ತೀವಿ. ಸೊ ನಿಮ್ಗೆ ಸ್ಪ್ರೆಡ್ ಶೀಟ್ ಅನ್ನು ತೆಗೆದಾಗ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮತ್ತೆ ಪಂಕ್ತಿ ಮತ್ತೆ ಕಾಲಗಳ ಸಂಧಿಯನ್ನ ಲೇಬಲ್ ಎಂದು ಗುರುತಿಸ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಒಂದು ಪಂಕ್ತಿ ಮತ್ತೆ ಒಂದು ಕಾಲಂ ಎರಡು ಜಾಯಿನ್ ಆಗ್ತಾ ಇದೆ, ಆ ಒಂದು ಬಾಕ್ಸ್ ಅಂತ ಕರಿತೀವಿ ಅಂತ ಕೇಳಿದರೆ ಅದನ್ನ ಲೇಬಲ್ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ನಿಮಿಷ, ಎಸ್ ಲೇಬಲ್ ಅಂತ ಕರಿತಾ ಇದ್ದಾರೆ. ಸೊ ಅದಕ್ಕೆ ತಪ್ಪಾಗಿರುತ್ತೆ. ಅದಕ್ಕೆ ನಾವೇಂತ ಕರಿತೀವಿ ಅಂತಂದ್ರೆ ಸೆಲ್ ಅಂತ ಕರಿತೀವಿ. ಯಾವ್ದಾದ್ರು ಒಂದು ರೋ ಮತ್ತೆ ಕಾಲಂ ಎರಡು ಸೇರ್ತಾ ಇದೆ ಅಂತ ಅದಕ್ಕೆ ನಾವೇನ್ ಕರಿತೀವಿ, ಸೆಲ್ ಅಂತ ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಏನೇ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಎಸ್ ಇನ್ನ ಮುಂದಿನ ಒಂದು ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ವಿಂಡೋಸ್ 7 ಗೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಸೊ ವಿಂಡೋಸ್ 7 ಗೆ ಸಂಬಂಧಿಸಿರೋದು 64 ಬಿಟ್ಸ್ ಪ್ರೊಸೆಸರ್, ಕ್ಲೌಡ್ ಕಂಪ್ಯೂಟಿಂಗ್, ಮಲ್ಟಿಪಲ್ ವೈರ್ ಫಾಲ್, ಅಪ್ಗ್ರೇಡಿಂಗ್ ವರ್ಷನ್ ಆಫ್ ಎಕ್ಸ್ಪಿ ಎಂಡ್ ವಿಸ್ತಾ ಅಂತ ಇದೆ. ವಿಂಡೋಸ್ 7 ಗೆ ಸಂಬಂಧಿಸದೇ ಇರುವಂತದ್ದು. ಸೊ ವಿಂಡೋಸ್ 7 ವಿಂಡೋಸ್ 10 ಇವೆಲ್ಲ ಏನಾಗ್ತವೆ ಅಂದ್ರೆ ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್ಗಳು. ಸೊ ಈ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ವಿಂಡೋಸ್ 7 ಗೆ ಸಂಬಂಧಿಸಿದ ಆಯ್ಕೆಗಳು ಯಾವ್ದು ಇದಾವೆ ನೋಡ್ತಾ ಹೋಗೋಣ. ಅದಾದ್ಮೇಲೆ ಯಾವ್ದು ಸಂಬಂಧಿಸಿಲ್ಲ ಅಂತ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. 64 ಬಿಟ್ ಪ್ರೊಸೆಸರ್ ಅಂತ ಇದೆ. ಸೊ ಇದು ಕಾರ್ಯನಿರ್ವಹಿಸುವಂತದ್ದು, ವಿಂಡೋಸ್ 7 ಕಾರ್ಯನಿರ್ವಹಿಸುವಂತದ್ದು 64 ಬಿಟ್ ಪ್ರೊಸೆಸರ್ ಇಂದ ಬೆಂಬಲಿಸುತ್ತೆ. ಇದು ಕಂಪ್ಯೂಟರ್ ನ ಮುಖ್ಯ ವಾಹಿನಿಗೆ ತರಲು ಸಹಾಯ ಮಾಡುತ್ತೆ. ಇದರಿಂದ ಸಿಸ್ಟಮ್ಗಳು 4 GB ಗಿಂತ ಹೆಚ್ಚು ರ್ಯಾಮ್ ಅನ್ನ ಪರಿಣಾಮಕಾರಿಯಾಗಿ ಬಳಸಲು ಸಹಾಯ ಆಯಿತು. ಮೀನ್ಸ್ ತುಂಬಾ ಸ್ಪೀಡ್ ಆಗಿ ವರ್ಕ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ 64 ಬಿಟ್ ಎನ್ನುವಂಥದ್ದು. ಇನ್ನ ಕ್ಲೌಡ್ ಕಂಪ್ಯೂಟಿಂಗ್ ಎನ್ನುವಂಥದ್ದು ವಿಂಡೋಸ್ 7 ಬಿಡುಗಡೆ ಆಗಿತ್ತು. ಯಾವಾಗ 2009 ಬಿಡುಗಡೆ ಆಗುತ್ತೆ. ಆ ಒಂದು ಸಮಯದೊಳಗಡೆ ಈ ಕ್ಲೌಡ್ ಕಂಪ್ಯೂಟಿಂಗ್ ಎನ್ನುವುದನ್ನ ಇದನ್ನ ನಾವು ಈ ಒಂದು ಪ್ರೋಗ್ರಾಮಿಂಗ್ ಅನ್ನ ಇನ್ನ ಸ್ಟಾರ್ಟ್ ಮಾಡೇ ಇರಲಿಲ್ಲ. ಅದಾಗ ಜಸ್ಟ್ ಆರಂಭಿಕ ಹಂತದಲ್ಲಿ ಇತ್ತು ಅಷ್ಟೇ. ಸೊ ಅದರಿಂದ ಇದಕ್ಕೆ ಸಂಬಂಧಿಸಿದ ಆನ್ಸರ್ ಏನಾಗ್ತಾ ಹೋಗುತ್ತೆ, ಆಪ್ಷನ್ ಬಿ ಕ್ಲೌಡ್ ಕಂಪ್ಯೂಟಿಂಗ್ ಗೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮಲ್ಟಿಪಲ್ ಫೈರ್ ವಾಲ್ ಅಂತಂದ್ರೆ ವಿಂಡೋಸ್ 7 ಅನ್ನ ಒಂದು ಸುಧಾರಿತ ಆವೃತ್ತಿಯನ್ನಾಗಿ ಹೊಂದಿತ್ತು. ಮೀನ್ಸ್ ಇದರ ಅರ್ಥ ಏನು ಅಂತಂದ್ರೆ ಫೈರ್ ವಾಲ್ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಒಳಬರುವ ಮತ್ತೆ ಹೊರಹೋಗುವ ಸಂಪರ್ಕಗಳನ್ನು ನಿರ್ವಹಿಸಲು ಅವಕಾಶ ಮಾಡ್ಕೊಡ್ತಾ ಹೋಗುತ್ತೆ. ಯಾವ್ದಿದು ಮಲ್ಟಿಪಲ್ ಫೈರ್ ವಾಲ್ ಎನ್ನುವಂಥದ್ದು. ಇನ್ನ ಅಪ್ಗ್ರೇಡೆಡ್ ವರ್ಷನ್ ಆಫ್ ಎಕ್ಸ್ಪಿ ಎಂಡ್ ವಿಸ್ತಾ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಇದು ಸಹ ಒಂದು ಯಾವ್ದಕ್ಕೆ ಸಂಬಂಧಿಸಿರುವಂತದ್ದು, ವಿಂಡೋಸ್ 7 ಗೆ ಸಂಬಂಧಿಸಿರುವಂತದ್ದು. ಸೊ ಇದಕ್ಕೆ ಸಂಬಂಧಿಸಿದ ಆಪ್ಷನ್ ಯಾವ್ದಾಗ್ತಾ ಹೋಗುತ್ತೆ, ಕ್ಲೌಡ್ ಕಂಪ್ಯೂಟಿಂಗ್ ಎನ್ನುವಂಥದ್ದು. ಎಸ್ ಇವತ್ತಿನ ಕೊನೆಯ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಕೊನೆಯ ಪ್ರಶ್ನೆ, HTML ನ ವಿಸ್ತೃತ ರೂಪ ಅಂತ ಏನ್ ಕೇಳಿದ್ದಾರೆ. ಹೈಪರ್ ಟೆಕ್ಸ್ಟ್ ಮೇಕಪ್ ಲ್ಯಾಂಗ್ವೇಜ್, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಹೈಪರ್ ಟೆಕ್ಸ್ಟ್ ಮೆಟಾಡಾಟಾ ಲ್ಯಾಂಗ್ವೇಜ್, ಹೈಪರ್ ಟೆಕ್ಸ್ಟ್ ಮೈಕ್ರೋಸಾಫ್ಟ್ ಲ್ಯಾಂಗ್ವೇಜ್ ಎನ್ನುವಂಥದ್ದು. ನೋಡಿ HTML ಅಂತಂದ್ರೆ ಇದೊಂದು ಲ್ಯಾಂಗ್ವೇಜ್ ಆಗಿದೆ. ಸೊ ಈ ಲ್ಯಾಂಗ್ವೇಜ್ ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಏನಾಗ್ತಾ ಹೋಗುತ್ತೆ HTML ಅಂತದ್ದು, ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಎಸ್ HTML ಅಂತಂದ್ರೆ ನಮಗೆ ಸರಿಯಾದ ಉತ್ತರ ಯಾವ್ದಾಗ್ತಾ ಹೋಗುತ್ತೆ, HTML ಫುಲ್ ಫಾರ್ಮು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಇದೊಂದು ವೆಬ್ ಪುಟಗಳನ್ನ ರಚಿಸಲು ಅಥವಾ ಡಿಸೈನ್ ಮಾಡೋದಕ್ಕೆ ಇದನ್ನ ನಾವು ಬಳಸ್ತಾ ಹೋಗ್ತೀವಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ತರಗತಿಯಾಗಿತ್ತು. ಸೊ ಈ ತರಗತಿ ನಿಮಗೆ ಉಪಯುಕ್ತ ಆಗಿದೆ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ. ಜೊತೆಗೆ ಇದೀಗ ನೀವು ನಮ್ಮ ಚಾನಲ್ ನ ಜಾಯ್ನ್ ಆಗ್ತಾನೆ ಹೋಗ್ಬೋದು. ನಿಮಗೆ ಈ ಒಂದು ತರಗತಿಗಳು ಇಷ್ಟ ಆಗ್ತಾ ಇದ್ರೆ, PhD ತರಗತಿಗಳು, GPSC HS ತರಗತಿ ಇಷ್ಟ ಆಗ್ತದೆ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನು ಕೊಟ್ಟು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿ ತರಗತಿನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.